ಒಂದಾನೊಂದು ಕಾಲದಲ್ಲಿ ವಿದ್ಯಾಂಚಲ ಪರ್ವತಗಳ ನಡುವೆ ಒಂದು ರಾಜ್ಯವಿತ್ತು. ಅದರ ಹೆಸರು ಅಭಿನವಪುರ ಎಂದಾಗಿತ್ತು. ಈ ರಾಜ್ಯದ ರಾಜನು ವಿಕ್ರಮಾದಿತ್ಯನು ತನ್ನ ಬುದ್ಧಿ ಹಾಗೂ ಪರಾಕ್ರಮಕ್ಕೆ ಹೆಸರುವಾಸಿಯಾಗಿದ್ದನು. ರಾಜನು ನ್ಯಾಯಪರನಾಗಿದ್ದನು ಮತ್ತು ಪ್ರಜೆಗಳ ಪ್ರಿಯ ರಾಜನಾಗಿದ್ದನು. ಅವನ ಪತ್ನಿ ರಾಣಿ ಸೌಮ್ಯ ತನ್ನ ಸೌಂದರ್ಯ ಹಾಗೂ ಸೌಮ್ಯತೆಗಾಗಿ ಇಡೀ ರಾಜ್ಯದಲ್ಲಿ ಹೆಸರುವಾಸಿಯಾಗಿದ್ದಳು. ರಾಣಿ ಸೌಮ್ಯಾಳು ರಾಜನ ಏಕಮಾತ್ರ ಪತ್ನಿಯಾಗಿದ್ದಳು. ರಾಜನು ಅವಳನ್ನು ತುಂಬ ಪ್ರೀತಿ ಮಾಡುತ್ತಿದ್ದನು. ಅಂತಃಪುರದ ಅರಮನೆಯ ಜೀವನವು ಭವ್ಯವಾಗಿತ್ತು. ಆದರೂ ಆಗಾಗ ಮಹಾರಾಣಿಯು ಏಕಾಂಗಿಯಾಗಿ ಅಸಮಾಧಾನಕ್ಕೊಳಗಾಗುತ್ತಿದ್ದರು. ರಾಜನು ತನ್ನ ರಾಜ್ಯಭಾರದಲ್ಲಿ ಮುಳುಗಿರುತ್ತಿದ್ದನು. ರಾಣಿ ಒಬ್ಬಂಟಿಯಾಗುತ್ತಿದ್ದಳು. ಮಹಾರಾಣಿ ಆಗಾಗ ಅರಮನೆಯ ಹೊರಗಿರುವ ಚಂಪಾರಣ್ಯದಲ್ಲಿ ತಿರುಗಾಡಲು ಹೋಗುತ್ತಿದ್ದಳು. ಆ ಚಂಪಾವನದಲ್ಲಿ ಒಬ್ಬರು ಸಾಧುಗಳ ಆಶ್ರಮವಿತ್ತು. ಅವರ ಹೆಸರು ಸ್ವಾಮಿ ಅಂಬಿಕಾನಂದ ಎಂದಾಗಿತ್ತು. ಅವರು ತಮ್ಮ ಮಹಾಜನಕ್ಕಾಗಿ ಹಾಗೂ ಮಂತ್ರೋಪದೇಶಕ್ಕಾಗಿ ತುಂಬ ದೂರದವರೆಗೂ ಪ್ರಸಿದ್ಧಿಯಾಗಿದ್ದರು. ಮಹಾರಾಣಿಯು ಚಂಪಕಾರಣ್ಯದಲ್ಲಿ ಅಡ್ಡಾಡುತ್ತಾ ಸಾಧುಗಳ ಆಶ್ರಮಕ್ಕೆ ಬಂದು ತಲುಪಿದರು. ಸಾಧುಗಳು ತಮ್ಮ ಆಶ್ರಮಕ್ಕೆ ಬರಮಾಡಿಕೊಂಡರು ಮತ್ತು ಮಹಾರಾಣಿಯಲ್ಲಿ ಆಳವಾದ ಚರ್ಚೆಯಲ್ಲಿ ಮುಳುಗಿದರು. ಸಾಧುಗಳ ಮಾತಿನಲ್ಲಿ ಎಷ್ಟೊಂದು ಆಕರ್ಷಣೆ ಇತ್ತು ಎಂದರೆ ಮಹಾರಾಣಿಯು ಮಂತ್ರಮುಗ್ಧಳಾದಳು. ಹೀಗೆ ಮಹಾರಾಣಿ ಸೌಮ್ಯ ಯಾವುದಾದರೂ ಒಂದು ನೆಪ ಹೇಳಿ ಸಾಧುಗಳ ಆಶ್ರಮಕ್ಕೆ ಹೋಗಲು ಶುರು ಮಾಡಿದಳು. ಸಾಧುಗಳು ಮಹಾರಾಣಿಗೆ ಯೋಗ, ಧ್ಯಾನ ಮತ್ತು ಶಾಸ್ತ್ರಗಳ ಉಪದೇಶ ನೀಡಲು ಶುರು ಮಾಡಿದರು. ಆದರೆ ಈ ಸಂಬಂಧ ಕ್ರಮೇಣ ಶಾರೀರಿಕ ಆಕರ್ಷಣೆಯಾಗಿ ಬದಲಾಯಿತು. ಸಾಧುಗಳ ರಹಸ್ಯಪೂರಿತ ಕಣ್ಣುಗಳು ಮಹಾರಾಣಿಯ ಒಂಟಿತನ ಅದು ಎಂತಹ ಸನ್ನಿವೇಶವನ್ನು ಸೃಷ್ಟಿಸಿತ್ತು ಎಂದರೆ ಅದರಿಂದ ಅವರಿಗೆ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ರಾಣಿಯು ಈ ಸಂಬಂಧವನ್ನು ರಹಸ್ಯವಾಗಿಡಲು ತುಂಬ ಜಾಗರೂಕತೆ ವಹಿಸಿದಳು. ಯಾವಾಗ ಮಹಾರಾಜರು ತಮ್ಮ ದರ್ಬಾರಿನಲ್ಲಿ ಕಾರ್ಯನಿರತರಾಗಿರುತ್ತಿದ್ದರೋ ಆಗ ಮಹಾರಾಣಿಯು ಆ ಸಾಧುವನ್ನು ಭೇಟಿ ಮಾಡುತ್ತಿದ್ದಳು. ಒಮ್ಮೊಮ್ಮೆ ರಾತ್ರಿಯ ಬೆಳದಿಂಗಳಲ್ಲೂ ಕೂಡ ಮಹಾರಾಣಿ ಯಾರಿಗೂ ತಿಳಿಯದ ಹಾಗೆ ಸಾಧುಗಳ ಆಶ್ರಮಕ್ಕೆ ಬಂದು ತಲುಪುತ್ತಿದ್ದಳು. ರಾಣಿಯು ರಾಜನೊಂದಿಗೆ ಯಾವುದೇ ಸಂಶಯ ಬಾರದಂತೆ ನಡೆದುಕೊಂಡಳು ಮತ್ತು ಅವಳು ರಾಜನನ್ನು ಯಾವಾಗಲೂ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು. ಅವರೊಂದಿಗೆ ಮಧುರವಾಗಿ ಮಾತನಾಡುತ್ತಿದ್ದಳು ಮತ್ತು ರಾಜನ ಪ್ರತಿಯೊಂದು ಆದೇಶವನ್ನು ಪಾಲನೆ ಮಾಡುತ್ತಿದ್ದಳು. ರಾಜನಿಗೆ ಅನಿಸುತ್ತಿತ್ತು, ಮಹಾರಾಣಿಯು ತನ್ನನ್ನು ತುಂಬ ಪ್ರೀತಿ ಮಾಡುತ್ತಾಳೆ ಎಂದು ಖುಷಿಯಾಗುತ್ತಿದ್ದನು. ಚಂಪಾರಣ್ಯದ ಸಾಧು ಮತ್ತು ರಾಣಿಯ ಸಂಬಂಧವು ರಹಸ್ಯವಾಗಿ ಮುಂದುವರಿಯುತ್ತಾ ಸಾಗಿತ್ತು. ರಾಣಿಯು ಸಾಧುವಿಗಾಗಿ ಚಡಪಡಿಸುತ್ತಿದ್ದಳು. ಸಾಧು ರಾಣಿಯ ಪ್ರತಿಯೊಂದು ಆಸೆಯನ್ನು ಈಡೇರಿಸುತ್ತಿದ್ದನು. ರಾಣಿ ಸೌಮ್ಯ ಹಾಗೂ ಸಾಧು ಅಂಬಿಕಾನಂದರ ಗುಪ್ತ ಸಂಬಂಧ ಕಾಲ ಕಳೆದಂತೆ ತುಂಬ ಆಳವಾಗಿ ಸಾಗಿತು. ಸಾಧುಗಳ ವ್ಯಕ್ತಿತ್ವವು ಎಷ್ಟೊಂದು ರಹಸ್ಯವಾಗಿತ್ತು ಎಂದರೆ ಮಹಾರಾಣಿ ಅದರಲ್ಲಿ ಮುಳುಗುತ್ತಾ ಸಾಗಿದಳು. ಚಂಪಾವನದ ಆಶ್ರಮವು ಈಗ ರಾಣಿಗಾಗಿ ಎಂತಹ ಸ್ಥಳವಾಗಿ ಮಾರ್ಪಟ್ಟಿತು ಎಂದರೆ ಆಶ್ರಮಕ್ಕೆ ಹೋದ ತಕ್ಷಣ ರಾಣಿಯು ತನ್ನ ಎಲ್ಲ ಚಿಂತೆಗಳನ್ನು ಮರೆತು ಹೋಗುತ್ತಿದ್ದಳು ಮತ್ತು ಅರಮನೆಯ ನೀತಿ ನಿಯಮಗಳನ್ನು ಕೂಡ ಮರೆಯುತ್ತಿದ್ದಳು. ಅರಮನೆಯ ಸೇವಕರನ್ನು ಕೂಡ ತುಂಬ ಚಾಲಾಕಿತನದಿಂದ ತನ್ನ ವಶಕ್ಕೆ ತೆಗೆದುಕೊಂಡಿದ್ದಳು. ಯಾವಾಗ ಅವಳಿಗೆ ಆಶ್ರಮಕ್ಕೆ ಹೋಗುವ ಇಚ್ಛೆಯಾಗುತ್ತಿತ್ತೋ ಆಗ ಅವಳು ಅಂತಃಪುರದಲ್ಲಿ ಯಾವುದಾದರೂ ಹೋಮ, ಹವನ, ಪೂಜೆಯನ್ನು ನೆರವೇರಿಸುತ್ತಿದ್ದಳು. ಸೇವಕರು ಹಾಗೂ ಮಂತ್ರಿಗಳು ಆ ಪೂಜಾ ಕಾರ್ಯದಲ್ಲಿ ವ್ಯಸ್ತರಾಗಿರುತ್ತಿದ್ದರು. ನಂತರ ರಾಣಿಯು ಯಾರಿಗೂ ತಿಳಿಯದ ಹಾಗೆ ಆಶ್ರಮಕ್ಕೆ ಹೋಗುತ್ತಿದ್ದಳು. ರಾಣಿಯು ತನ್ನ ಅಂತಃಪುರದಿಂದ ಹೊರಹೋಗುವ ಸಮಯವನ್ನು ಎಷ್ಟೊಂದು ಕರಾರುವಕ್ಕಾಗಿ ಯೋಜಿಸುತ್ತಿದ್ದಳು ಎಂದರೆ ರಾಜ ವಿಕ್ರಮಾದಿತ್ಯನಿಗೆ ಎಂದಿಗೂ ಸಂಶಯವೇ ಮೂಡಲಿಲ್ಲ. ಮಹಾರಾಣಿಯು ರಾಜನೊಂದಿಗೆ ಹಗಲಿನಲ್ಲಿ ಕಾಲ ಕಳೆಯುತ್ತಿದ್ದಳು. ತನ್ನ ನಗುಮುಖ ಹಾಗೂ ಪ್ರೇಮ ತುಂಬಿದ ಮಾತುಗಳಿಂದ ರಾಜನನ್ನು ಸಂತುಷ್ಟನನ್ನಾಗಿ ಮಾಡುತ್ತಿದ್ದಳು. ರಾಣಿಯು ತನ್ನನ್ನು ಸಂಪೂರ್ಣವಾಗಿ ನನಗೆ ಸಮರ್ಪಿಸಿಕೊಂಡಿದ್ದಾಳೆ ಎಂದು ರಾಜನು ತುಂಬ ಸಮಾಧಾನಗೊಂಡಿದ್ದನು. ಸಾಧು ಅಂಬಿಕಾನಂದನು ಕೇವಲ ತನ್ನಿಂದ ಮಾತ್ರ ನಿನ್ನ ಆತ್ಮಕ್ಕೆ ಶಾಂತಿ ದೊರೆಯುತ್ತದೆ ಎಂದು ಮಹಾರಾಣಿಗೆ ನಂಬಿಸಿದ್ದನು. ರಾಣಿಯು ಕ್ರಮೇಣ ಅರಮನೆಯ ಬೆಲೆಬಾಳುವ ಆಭರಣಗಳನ್ನು ಮತ್ತು ಅಮೂಲ್ಯವಾದ ವಸ್ತುಗಳನ್ನು ಸಾಧುಗೆ ನೀಡಲು ಶುರು ಮಾಡಿದಳು. ಇದಕ್ಕೆ ಬದಲಾಗಿ ಸಾಧುಗಳಿಂದ ಮಂತ್ರೋಪದೇಶ ಮತ್ತು ಆಳವಾದ ಜ್ಞಾನವನ್ನು ಪಡೆದುಕೊಳ್ಳುತ್ತಿದ್ದಳು. ಸಾಧುವು ತಾನೊಬ್ಬ ದಿವ್ಯ ಆತ್ಮ ಎಂದು ರಾಣಿಗೆ ತಿಳಿ ಹೇಳಿದ್ದನು. ನಮ್ಮಿಬ್ಬರ ಮಿಲನವು ಈಶ್ವರನ ಇಚ್ಛೆಯಂತೆ ನಡೆಯುತ್ತಿದೆ ಎಂದು ಹೇಳಿದಾಗ ರಾಣಿಯು ಸಂಪೂರ್ಣವಾಗಿ ಸಾಧುವಲ್ಲಿ ವಿಶ್ವಾಸವಿಡಲು ಶುರು ಮಾಡಿದಳು. ಅರಮನೆಯ ಕೆಲವು ಹಿರಿಯ ಸೇವಕರು ರಾಣಿಯಲ್ಲಿ ಬದಲಾವಣೆ ಉಂಟಾಗಿರುವುದನ್ನು ಗಮನಿಸಿದರು. ರಾಣಿಯವರ ಅನುಪಸ್ಥಿತಿಯಲ್ಲಿ ಅವರ ಬಗ್ಗೆ ಖುಷಿ ಮಾತುಗಳು ಕೇಳಿಬರತೊಡಗಿದವು. ರಾಣಿ ಎಷ್ಟೊಂದು ಚಾಣಾಕ್ಷಳಾಗಿದ್ದಳು ಎಂದರೆ ಅವಳ ಪ್ರತಿಯೊಂದು ನಡೆಯನ್ನು ಅಡಗಿಸಿದಳು. ಸೇವಕರಿಗೆ ಬಹುಮಾನ ಮತ್ತು ಹೆಚ್ಚಿನ ಅಧಿಕಾರವನ್ನು ನೀಡಿ ಅವರನ್ನು ತನ್ನ ಕಡೆಗೆ ತಿರುಗಿಸಿಕೊಂಡಳು. ಈಗ ಸಾಧು ಅಂಬಿಕಾನಂದನಿಗೆ ರಾಣಿಯ ಮೂಲಕ ಅರಮನೆಯ ಹಲವಾರು ಗುಪ್ತ ವಿಚಾರಗಳು ತಿಳಿಯತೊಡಗಿದವು. ರಾಣಿಯ ಸಹಾಯದಿಂದ ಅವನು ರಾಜನ ದರ್ಬಾರಿನಲ್ಲಿ ತನ್ನ ಕೆಲವು ಗುಪ್ತ ಜನರನ್ನು ರಾಜನ ಆಸ್ಥಾನದಲ್ಲಿ ನಿಯುಕ್ತಿಗೊಳಿಸಿದನು. ರಾಜನಿಗೆ ಇದರ ಬಗ್ಗೆ ಎಳ್ಳಷ್ಟು ಮಾಹಿತಿ ಇರಲಿಲ್ಲ. ಈಗ ಚಂಪಾವನದ ಸಾಧು ಅಂಬಿಕಾನಂದನು ರಾಣಿ ಸೌಮ್ಯಾಳನ್ನು ಸಂಪೂರ್ಣವಾಗಿ ವಶಕ್ಕೆ ತೆಗೆದುಕೊಂಡಿದ್ದನು. ಮಹಾರಾಣಿಯು ಸಾಧುವಿನ ಪ್ರತಿಯೊಂದು ಮಾತನ್ನು ಒಪ್ಪಿಕೊಳ್ಳುತ್ತಿದ್ದಳು. ಒಂದು ದಿನ ಸಾಧು ಮಹಾರಾಣಿಯಲ್ಲಿ ಹೇಳಿದನು, ಈ ರಾಜ್ಯದ ನಿಜವಾದ ನಿಯಂತ್ರಣವು ನಿನ್ನ ಕೈಗೆ ಬರಬೇಕು. ರಾಜ ಕೇವಲ ಹೆಸರಿಗಷ್ಟೇ ಇರಬೇಕು. ರಾಣಿಯು ಈಗ ಸಾಧುವಿಗಾಗಿ ತನ್ನ ದೇಹ ಮತ್ತು ಮನಸ್ಸನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿದ್ದಳು.
ಆದ್ದರಿಂದ ಅವಳು ಈ ವಿಚಾರಕ್ಕೆ ತನ್ನ ಸಹಮತಿಯನ್ನು ಸೂಚಿಸಿದಳು. ಸಾಧು ನಿಧಾನವಾಗಿ ರಾಣಿಗೆ ಹೇಳಿದನು, ರಾಣಿ, ನೀನು ಇಷ್ಟಪಟ್ಟರೆ ರಾಜನನ್ನು ಹಿಂದಕ್ಕೆ ತಳ್ಳಿ ನೀನು ಈ ರಾಜ್ಯದ ಮಹಾರಾಣಿಯಾಗಬಹುದು. ಈ ರಾಜ್ಯದ ಚುಕ್ಕಾಣಿ ನಿನ್ನ ಕೈಗೆ ತೆಗೆದುಕೊಳ್ಳಬಹುದು. ಈ ವಿಚಾರವು ರಾಣಿ ಮನಸ್ಸಿನಲ್ಲಿ ಒಂದು ಹೊಸ ಕಿಡಿಯನ್ನೇ ಹೊತ್ತಿಸಿತು. ಈಗ ರಾಣಿಯಲ್ಲಿ ಒಂದು ಮಹತ್ವಾಕಾಂಕ್ಷೆ ಮೂಡಿತು ಮತ್ತು ರಾಜ್ಯದ ವ್ಯಾಮೋಹ ಉಂಟಾಯಿತು. ಒಂದು ದಿನ ಸಾಧು ರಾಣಿಯಲ್ಲಿ ಹೇಳಿದನು, ಈಗ ನಾನು ರಾಜನ ಅಂತಃಪುರಕ್ಕೆ ಪ್ರವೇಶಿಸುವ ಸಮಯ ಬಂದಿದೆ. ನೀನು ನನ್ನ ಶಕ್ತಿ ಏನೆಂದು ಪ್ರತಿ ಬಾರಿಯೂ ತಿಳಿದುಕೊಳ್ಳಬೇಕು. ಆಗ ರಾಣಿಯು ಸುಮ್ಮನಾಗಿ ಸಾಧುವಿಗೆ ಅಂತಃಪುರದ ಒಂದು ಗುಪ್ತ ಸ್ಥಳದಲ್ಲಿ ಉಳಿದುಕೊಳ್ಳಲು ಅನುಮತಿ ನೀಡಿದಳು. ಇದಕ್ಕಾಗಿ ಒಂದು ಹಳೆಯ ಅರಮನೆಯನ್ನು ಸಜ್ಜುಗೊಳಿಸಿದಳು. ಈಗ ಸಾಧುಗಳು ಆ ಮಹಲಿನಲ್ಲಿ ಯಾರಿಗೂ ತಿಳಿಯದ ಹಾಗೆ ಗುಪ್ತವಾಗಿ ಉಳಿಯತೊಡಗಿದರು. ಆದರೆ ಈ ವಿಷಯವು ಸಾಧುವಿಗೆ ಬಿಟ್ಟರೆ ಮಹಾರಾಣಿ ಮತ್ತು ಅವಳ ವಿಶ್ವಾಸಪಾತ್ರ ದಾಸಿಗೆ ಮಾತ್ರ ತಿಳಿದಿತ್ತು. ಈಗ ಸಾಧು ಮಹಾರಾಜರ ದೈನಿಕ ದಿನಚರಿ ಹಾಗೂ ರಾಜದರ್ಬಾರಿನ ನೀತಿ ನಿಯಮಗಳನ್ನು ರಾಣಿಯ ಮೂಲಕ ಸರಿಯಾಗಿ ತಿಳಿದುಕೊಂಡನು. ರಾಣಿಯ ಮೂಲಕ ರಾಜ ವಿಕ್ರಮಾದಿತ್ಯನ ಮೇಲೂ ಕೂಡ ಈಗ ತನ್ನ ಶಕ್ತಿಯನ್ನು ಪ್ರದರ್ಶನ ಮಾಡಲು ಶುರು ಮಾಡಿದನು. ಅವನು ರಾಣಿಗೆ ತನಗೆ ಗೊತ್ತಿರುವ ಮಹತ್ವವಾದ ಗಿಡಮೂಲಿಕೆಗಳ ಔಷಧಿಯನ್ನು ನೀಡುತ್ತಿದ್ದನು. ಮಹಾರಾಣಿಯು ರಾಜನ ಭೋಜನದಲ್ಲಿ ಇದನ್ನೆಲ್ಲ ಸೇರಿಸಿ ರಾಜನನ್ನು ಅಸ್ವಸ್ಥನನ್ನಾಗಿಸಲು ಪ್ರಯತ್ನಿಸಿದಳು. ಈಗ ರಾಜನಿಗೆ ಆಗಾಗ ಅಶಕ್ತತೆ ಹಾಗೂ ಅನಾರೋಗ್ಯ ಕಾಡಲು ಶುರುವಾಯಿತು. ಆದರೆ ರಾಣಿಯು ರಾಜ ವಿಕ್ರಮಾದಿತ್ಯನನ್ನು ಯಾವ ರೀತಿ ನಂಬಿಸಿದಳು ಎಂದರೆ, ಇದೆಲ್ಲವೂ ನೀವು ಬಿಡುವಿಲ್ಲದೆ ಕೈಗೊಳ್ಳುವ ರಾಜ್ಯಭಾರದ ಪರಿಣಾಮವಾಗಿದೆ ಎಂದು ತನ್ನ ಮೋಹದ ಮಾತುಗಳಿಂದ ರಾಜನನ್ನು ನಂಬಿಸುತ್ತಿದ್ದಳು. ಸಾಧು ಮತ್ತು ರಾಣಿ ಇಬ್ಬರು ಈಗ ಪ್ರತಿದಿನ ಭೇಟಿ ಮಾಡತೊಡಗಿದರು. ರಾತ್ರಿ ಕತ್ತಲೆಯಲ್ಲಿ ಇಡೀ ಅಂತಃಪುರವು ಮಲಗಿರುವಾಗ ಮಹಾರಾಣಿಯು ಸಾಧುವಿರುವ ಕಕ್ಷೆಗೆ ಹೋಗುತ್ತಿದ್ದಳು. ಅಲ್ಲಿ ಅವಳು ಸಾಧುವಿನೊಂದಿಗೆ ಕುಳಿತು ಕೆಲವು ಗುಪ್ತ ಕಾರ್ಯಾಚರಣೆಗಳನ್ನು ಯೋಜಿಸುತ್ತಿದ್ದಳು ಮತ್ತು ಅವರಿಬ್ಬರ ಸಂಬಂಧವೂ ಕೂಡ ಆಳವಾಗುತ್ತಾ ಸಾಗುತ್ತಿತ್ತು. ಸಾಧು ರಾಣಿಗೆ ಎಂತಹ ವಚನ ನೀಡಿದನು ಎಂದರೆ, ಅವನು ನೀಡುವ ಮಂತ್ರೋಪದೇಶದಿಂದ ಕೆಲವೇ ದಿನಗಳಲ್ಲಿ ಮಹಾರಾಣಿಯು ರಾಜ್ಯದ ಶಕ್ತಿಶಾಲಿ ಮಹಿಳೆಯಾಗಿ ಹೊರಹೊಮ್ಮುತ್ತಾಳೆಂದು ರಾಣಿಗೆ ವಚನವನ್ನು ನೀಡಿದ್ದನು. ರಾಣಿಯು ಸಾಧುವಿನ ಮೋಹಕ ಮಾತಿಗೆ ಸಂಪೂರ್ಣವಾಗಿ ಮರುಳಾಗಿದ್ದಳು ಮತ್ತು ಅವನ ಬಲೆಯಲ್ಲಿ ಸಿಲುಕಿಕೊಂಡಿದ್ದಳು. ಆಸ್ಥಾನದ ಕೆಲವು ನಿಷ್ಠಾವಂತ ಮಂತ್ರಿಗಳು, ಸೇವಕರು ರಾಜನ ಹದಗೆಡುತ್ತಿರುವ ಆರೋಗ್ಯ ಹಾಗೂ ರಾಣಿಯ ಸಂಶಯಾತ್ಮಕ ವರ್ತನೆಗೆ ಅವರು ತುಂಬ ಚಿಂತೆಗೀಡಾದರು. ಆದರೆ ರಾಣಿಯು ತನ್ನ ಚಾಣಾಕ್ಷತನದಿಂದ ಈ ಎಲ್ಲ ಅಡೆತಡೆಗಳನ್ನು ದೂರ ಮಾಡಿದಳು. ಒಂದು ದಿನ ದರ್ಬಾರಿನಲ್ಲಿ ರಾಣಿಯು ಒಂದು ಪ್ರಸ್ತಾವನೆಯನ್ನು ಇಟ್ಟಳು. ಮಹಾರಾಜರು ತಮ್ಮ ಅನಾರೋಗ್ಯದ ಕಾರಣದಿಂದಾಗಿ ಸ್ವಲ್ಪ ದಿನಗಳ ಮಟ್ಟಿಗೆ ರಾಜ್ಯಭಾರದಿಂದ ದೂರವಿರಬೇಕು. ರಾಣಿ ಸ್ವತಃ ತಾನೇ ರಾಜ್ಯಭಾರ ಮಾಡಿ ಸಮಸ್ಯೆಯನ್ನು ನಿವಾರಿಸುವುದಾಗಿ ವಾಗ್ದಾನ ನೀಡಿದಾಗ ಅಶಕ್ತನಾಗಿದ್ದ ಮತ್ತು ನಿತ್ರಾಣನಾಗಿದ್ದ ರಾಜನು ಈ ಮಾತಿಗೆ ತನ್ನ ಸಹಮತಿ ಸೂಚಿಸಿದನು. ಈಗ ಸಾಧು ಅಂಬಿಕಾನಂದನು ತನ್ನ ಯೋಜನೆಯು ಇನ್ನೂ ಉಗ್ರ ಸ್ವರೂಪ ಪಡೆದುಕೊಳ್ಳುವ ಯೋಜನೆಯನ್ನು ರೂಪಿಸಿದನು. ಸಾಧುವು ರಾಣಿಯ ಮಧ್ಯಸ್ಥಿಕೆಯ ಮೂಲಕ ಇಡೀ ರಾಜ್ಯದ ಆಳ್ವಿಕೆಯನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳಲು ಹೊಂಚು ಹಾಕಿದ್ದನು. ಆಗ ಅವನು ಮಹಾರಾಣಿಯಲ್ಲಿ ಹೇಳಿದನು, ಈಗ ಮಹಾರಾಜನು ಸಂಪೂರ್ಣವಾಗಿ ರಾಜ್ಯದಿಂದ ಹೊರಗೆ ಉಳಿಯಬೇಕು ಮತ್ತು ಈ ರಾಜ್ಯದ ರಾಜ್ಯಭಾರವನ್ನು ನಿನ್ನ ವಶಕ್ಕೆ ತೆಗೆದುಕೊಳ್ಳಬೇಕು. ನಾನು ನಿನ್ನ ಜೊತೆಗೆ ಇದ್ದು ನಿನಗೆ ಮಾರ್ಗದರ್ಶನ ನೀಡುತ್ತೇನೆ. ರಾಣಿ ಈಗ ಸಂಪೂರ್ಣವಾಗಿ ಸಾಧುವಿನ ಜಾಲದಲ್ಲಿ ಸಿಲುಕಿಕೊಂಡಿದ್ದಳು. ಅವಳು ಈಗ ಇದಕ್ಕೂ ತನ್ನ ಸಹಮತಿಯನ್ನು ಸೂಚಿಸಿದಳು. ಆಗ ಸಾಧುವು ರಾಜನನ್ನು ನಿಧಾನವಾಗಿ ಸಮಾಪ್ತಿಗೊಳಿಸುವ ಒಂದು ಗುಪ್ತ ಯೋಚನೆಯನ್ನು ತಯಾರು ಮಾಡಿದನು ಮತ್ತು ರಾಣಿಗೆ ಒಂದು ವಿಶಿಷ್ಟವಾದ ಮೂಲಿಕೆಯನ್ನು ನೀಡಿದನು. ಅದನ್ನು ರಾಜನ ಭೋಜನದಲ್ಲಿ ಮಿಶ್ರಣ ಮಾಡಬೇಕು ಎಂದು ಸೂಚನೆ ನೀಡಿದನು. ಈ ಮೂಲಿಕೆಗಳು ಎಂತಹ ಪ್ರಭಾವವನ್ನು ಬೀರಿದವು ಎಂದರೆ, ದಿನ ಕಳೆದಂತೆ ರಾಜನ ಆರೋಗ್ಯದಲ್ಲಿ ಏರುಪೇರಾಗತೊಡಗಿತು. ರಾಜನು ನಿಶಕ್ತನಾಗುತ್ತಾ ಸಾಗಿದನು. ಯಾರಲ್ಲಿಯೂ ಇದರ ಬಗ್ಗೆ ಸಂದೇಹ ಮೂಡಬಾರದು. ಸಾಧುವು ರಾಣಿಯಲ್ಲಿ ಇದನ್ನು ಕೂಡ ಹೇಳಿದನು. ಒಂದು ವೇಳೆ ರಾಣಿಯು ರಾಜನನ್ನು ಯಾರಿಗೂ ತಿಳಿಯದ ಹಾಗೆ ಸಂಪೂರ್ಣವಾಗಿ ಮುಗಿಸಬೇಕೆಂದರೆ ಒಂದು ವಿಶೇಷ ತಂತ್ರ ಮಂತ್ರವನ್ನು ಪಾಲಿಸಬೇಕಾಗುವುದು. ಈ ತಂತ್ರ ಮಂತ್ರದಲ್ಲಿ ರಾಜನ ಆತ್ಮವು ರಾಣಿ ಮತ್ತು ಸಾಧುವಿನ ಅಧೀನಕ್ಕೆ ಒಳಪಡುತ್ತದೆ. ಈ ತಂತ್ರವು ಇಡೀ ರಾಜ್ಯಭಾರವು ರಾಣಿಯ ವಶವಾಗುವಂತೆ ಮಾಡುತ್ತದೆ. ಇದುವರೆಗೂ ರಾಣಿ ಎಲ್ಲ ಕಾರ್ಯಗಳಲ್ಲೂ ಸಾಧುವಿನ ಮೇಲೆ ನಂಬಿಕೆ ಇಟ್ಟಿದ್ದಳು. ಅವಳು ಇದಕ್ಕೂ ಕೂಡ ಸಹಮತಿ ಸೂಚಿಸಿ ತಂತ್ರ ಮಂತ್ರ ಮಾಡಲು ತಯಾರಾದಳು. ಆದರೆ ಈಗ ರಾಜ ವಿಕ್ರಮಾದಿತ್ಯ ಅವರ ಬಗ್ಗೆ ಇನ್ನೊಂದು ಸತ್ಯ ಎದುರಿಗೆ ಬಂದಿತ್ತು. ಇದು ಎಲ್ಲರನ್ನೂ ಅಚ್ಚರಿಗೊಳಿಸಿತು. ಮಹಾರಾಜರು ಮಹೇಶ್ವರನಲ್ಲಿ ಹೇಳಿದರು, ಮಹೇಶ್ವರ, ಈಗ ನನ್ನ ಜೀವನದಲ್ಲಿ ಯಾವುದೇ ಭರವಸೆ ಉಳಿದಿಲ್ಲ. ಈ ಸಂಪೂರ್ಣ ಕುತಂತ್ರವು ಪೂರ್ಣ ಪ್ರಮಾಣದಲ್ಲಿ ನನ್ನ ಎದುರಿಗೆ ಬರಬೇಕು. ಇದಕ್ಕಾಗಿ ನೀನು ನಿನ್ನ ಪೂರ್ಣ ಶಕ್ತಿಯನ್ನು ಬಳಸಿ ಯಾವ ಹೆಜ್ಜೆ ಇಡಬೇಕೋ ಅದನ್ನು ಮಾಡು. ನಾನು ಕೊನೆಯಾಗುವ ಮೊದಲು ಈ ಕುತಂತ್ರವನ್ನು ನನ್ನ ಕಣ್ಣಾರೆ ನಾನು ನೋಡಬೇಕು. ರಾಜ ವಿಕ್ರಮಾದಿತ್ಯನು ತನ್ನ ಕೊನೆಯ ಶಕ್ತಿಯಾಗಿ ಮಹೇಶ್ವರನಿಗೆ ಆದೇಶವಿತ್ತನು. ಸಾಧು ಮತ್ತು ರಾಣಿಯ ಕುತಂತ್ರವನ್ನು ಬಯಲಿಗೆ ಎಳೆಯಲು ಸಂಪೂರ್ಣವಾಗಿ ತಯಾರಾದನು. ಮಹೇಶ್ವರನು ಕೂಡ ಈ ಕುತಂತ್ರವನ್ನು ಬಯಲಿಗೆಳೆಯಲು ಪಣವನ್ನು ತೊಟ್ಟನು. ಆದರೆ ಇತ್ತ ಕಡೆ ಸೌಮ್ಯ ರಾಣಿ ಹಾಗೂ ಅಂಬಿಕಾನಂದರ ಕುತಂತ್ರವು ಕೊನೆಯ ಮಟ್ಟಕ್ಕೆ ತಲುಪಿತು.
ಸೌಮ್ಯ ರಾಣಿಯು ಈಗ ಸಂಪೂರ್ಣವಾಗಿ ಸಾಧುವಿನ ಪ್ರಭಾವಕ್ಕೆ ಒಳಪಟ್ಟಿದ್ದಳು. ಮಹಾರಾಜನೊಂದಿಗೆ ತನ್ನ ಯಾವುದೇ ಸಂಬಂಧವಿಲ್ಲ, ಬದಲಾಗಿ ಸಾಧುವಿನೊಂದಿಗೆ ಒಂದು ಹೊಸ ಶಕ್ತಿಯ ಆಹ್ವಾನವನ್ನು ಮಾಡುತ್ತಿದ್ದಳು. ಒಂದು ದಿನ ಸಾಧುವು ರಾಣಿಯಲ್ಲಿ ಹೇಳಿದನು, ನಿನ್ನ ಶಕ್ತಿಯನ್ನು ಇನ್ನೂ ಹೆಚ್ಚಿಸುವ ಸಮಯ ಕೂಡಿ ಬಂದಿದೆ. ಈಗ ನಿನ್ನ ಜೀವನ ಕೇವಲ ನನ್ನದಾಗಿದೆ. ನಮ್ಮಿಬ್ಬರ ಮಧ್ಯೆ ಈಗ ಇನ್ನೊಂದು ಸಂಬಂಧ ಏರ್ಪಡಬೇಕು. ರಾಣಿಯು ಸಾಧುವಿನ ಮಾತು ಮತ್ತು ಶಕ್ತಿಯ ಸಂಪೂರ್ಣ ವಶಕ್ಕೆ ಒಳಪಟ್ಟಿದ್ದಳು. ಸಾಧುವಿನ ಮಾತನ್ನು ಒಪ್ಪಿಕೊಂಡಳು. ಆಗ ಸಾಧು ರಾಣಿಯಲ್ಲಿ ಹೇಳಿದನು, ರಾಣಿಯು ಗರ್ಭವತಿಯಾಗುವುದು ನನ್ನ ಯೋಜನೆಯ ಒಂದು ಭಾಗವಾಗಿದೆ. ನಮ್ಮ ಈ ಸಂಬಂಧವನ್ನು ಇದರಿಂದ ಇನ್ನೂ ಪವಿತ್ರಗೊಳಿಸಬಹುದು ಮತ್ತು ಅದು ರಾಜನ ಶಕ್ತಿಗಿಂತ ಒಂದು ಕೈ ಮೇಲಾಗುವುದು. ಸಾಧುವು ತನ್ನ ತಂತ್ರ ಮಂತ್ರದ ಶಕ್ತಿಯನ್ನು ಉಪಯೋಗಿಸಿಕೊಂಡು ರಾಣಿಯನ್ನು ಗರ್ಭವತಿಯಾಗುವಂತೆ ಮಾಡಿದನು. ಇದರಿಂದ ಅವರ ಸಂಬಂಧ ಇನ್ನೂ ಆಳವಾಯಿತು. ಈಗ ರಾಣಿಗೆ ವಿಶ್ವಾಸವಿತ್ತು, ಸಾಧುವಿನ ಮಗು ದಿವ್ಯ ತೇಜಸ್ಸುಳ್ಳ ಮಗುವಾಗುವುದಲ್ಲದೆ ಅಥವಾ ಅದು ಈ ರಾಜ್ಯವನ್ನು ಆಳಲು ರಾಜ ವಿಕ್ರಮಾದಿತ್ಯನಿಗಿಂತಲೂ ಪರಾಕ್ರಮಿಯಾಗುತ್ತದೆ. ಈ ಯೋಜನೆ ಹಿಂದೆ ಒಂದು ದೊಡ್ಡ ಷಡ್ಯಂತ್ರವೇ ಅಡಗಿತ್ತು. ಸಾಧು ಮತ್ತು ರಾಣಿ ಇಬ್ಬರೂ ರಾಜನನ್ನು ಸೋಲಿಸಿದ ಮೇಲೆ ತಮಗೆ ಹುಟ್ಟುವ ಮಗುವನ್ನು ಈ ರಾಜ್ಯದ ರಾಜನಾಗಿ ಮಾಡಬೇಕೆಂದು ಅಂದುಕೊಂಡಿದ್ದರು. ರಾಜ ವಿಕ್ರಮಾದಿತ್ಯನು ಈಗ ಅಶಕ್ತನಾಗಿದ್ದನು ಮತ್ತು ಅನಾರೋಗ್ಯ ಪೀಡಿತನಾಗಿದ್ದನು. ಅವನಿಗೆ ನಿಧಾನವಾಗಿ ಎಲ್ಲವೂ ಅರ್ಥವಾಯಿತು. ಈಗ ರಾಣಿಯ ವ್ಯವಹಾರ ಸಂಪೂರ್ಣವಾಗಿ ಬದಲಾಗಿದೆ. ರಾಜನು ರಾಣಿಯಲ್ಲಿ ಒಂದು ಆಳವಾದ ಚಿಂತನೆ ಹಾಗೂ ಚಾಣಾಕ್ಷತನ ಅಡಗಿರುವುದನ್ನು ಕೂಡ ಗಮನಿಸಿದನು. ಒಂದು ದಿನ ರಾಜನು ಮಹೇಶ್ವರನಲ್ಲಿ ಹೇಳಿದನು, ಮಹೇಶ್ವರ, ರಾಣಿ ನನ್ನಿಂದ ಏನು ಮುಚ್ಚಿಡುತ್ತಿದ್ದಾಳೆ, ಅವಳು ಏಕೆ ಬದಲಾಗಿದ್ದಾಳೆ ಎಂದು ನನ್ನಿಂದ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಅವಳು ಸಾಧು ಅಂಬಿಕಾನಂದನೊಂದಿಗೆ ಯಾವುದೋ ಒಂದು ಆಳವಾದ ಸಂಬಂಧವನ್ನು ಹೊಂದಿದ್ದಾಳೆ ಎಂದು ನನಗೆ ಈಗ ಅರ್ಥವಾಗುತ್ತಿದೆ. ಆಗ ಮಹೇಶ್ವರನು ರಾಜನಲ್ಲಿ ಹೇಳಿದನು, ಮಹಾರಾಜರೇ, ನಾನು ನಿಮಗೆ ಎಲ್ಲ ಸತ್ಯವನ್ನು ಹೇಳುತ್ತೇನೆ. ರಾಣಿ ಮತ್ತು ಸಾಧುವಿನ ನಡುವೆ ಒಂದು ಗುಪ್ತ ಸಂಬಂಧವಿದೆ. ಈಗ ಈ ವಿಷಯವು ಇನ್ನು ಮುಂದಕ್ಕೆ ಹೋಗಿದೆ. ರಾಣಿ ಈಗ ಸಾಧುವಿನಿಂದ ಗರ್ಭವತಿಯಾಗಿದ್ದಾಳೆ ಮತ್ತು ಇದೆಲ್ಲವೂ ಅವನೇ ರಚಿಸಿದ ಷಡ್ಯಂತ್ರವಾಗಿದೆ. ರಾಜ ವಿಕ್ರಮಾದಿತ್ಯನಿಗೆ ಇದನ್ನು ಕೇಳಿ ಆಕಾಶವೇ ತಲೆಯ ಮೇಲೆ ಕಳಚಿ ಬಿದ್ದಂತಾಯಿತು. ಅವರು ರಾಣಿ ಮತ್ತು ಸಾಧು ನಡುವೆ ಏನೋ ಒಂದು ನಡೆಯುತ್ತಿದೆ ಎಂದು ಅಂದುಕೊಂಡರು. ಈಗ ಅವರು ತುಂಬ ಅಶಕ್ತರಾಗಿದ್ದರು. ಆ ಕಾರಣದಿಂದ ಅವರಿಂದ ಯಾವುದೇ ಒಂದು ದೊಡ್ಡ ಹೆಜ್ಜೆಯನ್ನು ಕೂಡ ಇಡಲು ಸಾಧ್ಯವಾಗುತ್ತಿರಲಿಲ್ಲ. ಅಂತಃಪುರದಲ್ಲಿ ಈಗ ಕೆಲವರು ರಾಣಿ ಹಾಗೂ ಸಾಧುವಿನ ನಡುವಿನ ಒಡನಾಟವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದರು. ಅಂತಃಪುರದಲ್ಲಿ ರಾಜರ ಒಬ್ಬ ಗುಪ್ತಚಾರನು ರಾಣಿ ಹಾಗೂ ಸಾಧು ಏಕಾಂತದಲ್ಲಿ ಸಂಧಿಸುತ್ತಿರುವುದನ್ನು ಕಣ್ಣಾರೆ ನೋಡಿದನು. ಅವರು ಏಕಾಂತದಲ್ಲಿ ಮಾತನಾಡುತ್ತಿರುವುದನ್ನು ಕೇಳಿಸಿಕೊಂಡನು. ಅವರಿಬ್ಬರು ಜೊತೆಯಲ್ಲಿ ಕುಳಿತು ತಮ್ಮ ಭವಿಷ್ಯದ ಬಗ್ಗೆ ಯೋಜನೆಯನ್ನು ರೂಪಿಸುತ್ತಿದ್ದರು. ಇದರಲ್ಲಿ ರಾಣಿಯು ಗರ್ಭವತಿ ಆಗಿರುವ ವಿಷಯ ಪ್ರಮುಖವಾಗಿತ್ತು. ಗುಪ್ತಚರನು ತಾನು ಕಣ್ಣಾರೆ ಕಂಡು ಕೇಳಿದ ವಿಷಯವನ್ನು ತಕ್ಷಣ ರಾಜನ ಬಳಿಗೆ ಅರುಹಲು ತನ್ನ ಸೇವಕನನ್ನು ಕಳುಹಿಸಿದನು. ಮಹೇಶ್ವರನು ಸೂಚನೆಯನ್ನು ರಾಜ ವಿಕ್ರಮಾದಿತ್ಯ ಅವರಿಗೆ ತಲುಪಿಸಿದನು. ಮಹಾರಾಜರೇ, ಮಹಾರಾಣಿ ಮತ್ತು ಸಾಧುವಿನ ಮಧ್ಯೆ ಒಂದು ಗುಪ್ತ ಸಂಬಂಧವಿದೆ. ರಾಣಿ ಈಗ ಸಾಧುವಿನಿಂದ ಗರ್ಭವತಿಯಾಗಿದ್ದಾಳೆ. ಈ ಮಗು ಕೇವಲ ಸಾಧುವಿನ ಮಗುವಲ್ಲ, ರಾಜ್ಯದ ಶಕ್ತಿಯ ಪ್ರತೀಕವಾಗಿರುತ್ತದೆ. ಈಗ ರಾಜ ವಿಕ್ರಮಾದಿತ್ಯನ ಮನಸ್ಸು ಸಂಪೂರ್ಣವಾಗಿ ಛಿದ್ರವಾಗಿತ್ತು. ಅವನ ಮಾನಸಿಕ ಸ್ಥಿತಿ ಎಷ್ಟೊಂದು ಹಾಳಾಗಿತ್ತೆಂದರೆ ಅವನಿಂದ ಈ ಪರಿಸ್ಥಿತಿಯನ್ನು ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ರಾಜ ವಿಕ್ರಮಾದಿತ್ಯನ ಮನಸ್ಸಿನಲ್ಲಿ ಈಗ ಕೇವಲ ಒಂದೇ ಯೋಚನೆ ಇತ್ತು, ತಾನು ಈಗ ಈ ರಾಜ್ಯವನ್ನು ಮೊದಲಿನಂತೆಯೇ ಸಂಭಾಳಿಸಲು ಸಾಧ್ಯವೇ? ಈಗ ರಾಜನ ಸಂದೇಹವು ಸಂಪೂರ್ಣವಾಗಿ ಸತ್ಯವೆಂದು ಸಾಬೀತಾಗಿತ್ತು. ಈಗ ರಾಜ ವಿಕ್ರಮಾದಿತ್ಯನು ಸಂಪೂರ್ಣವಾಗಿ ತನ್ನ ರಾಜ್ಯ ಹಾಗೂ ತನ್ನ ಪತ್ನಿಯ ಬಗ್ಗೆ ತಿಳಿದುಕೊಂಡಿದ್ದನು. ಇದನ್ನೆಲ್ಲವನ್ನು ತನ್ನ ಹೃದಯದಲ್ಲೇ ಬಚ್ಚಿಟ್ಟುಕೊಂಡನು. ಪ್ರಜೆಗಳು ಹಾಗೂ ಅಂತಃಪುರದ ಜನಗಳು ಈ ಸತ್ಯವನ್ನು ಅರಿಯಬಾರದು ಎಂದು ಅವನು ಬಯಸಿದ್ದನು. ಇದರಿಂದ ರಾಜ್ಯದಲ್ಲಿ ಅರಾಜಕತೆ ತಲೆದೋರಬಹುದಾಗಿತ್ತು. ರಾಜನು ಇದಕ್ಕೊಂದು ಪರಿಹಾರದ ಹುಡುಕಾಟದಲ್ಲಿದ್ದನು. ಏಕೆಂದರೆ ಈಗ ರಾಜನಿಗೆ ರಾಣಿ ಮತ್ತು ಸಾಧುವಿನ ಈ ಷಡ್ಯಂತ್ರವು ತುಂಬ ಜಟಿಲವಾಗಿ ತೋರಿತು. ಈಗ ರಾಜನಿಗೆ ತನ್ನ ಶಕ್ತಿಯ ಇನ್ನೊಂದು ರೂಪವನ್ನು ಪ್ರಕಟಿಸಬೇಕಾಗಿತ್ತು. ರಾಜನ ಅತಿವಿಶ್ವಾಸಪೂರ್ಣ ಮಂತ್ರಿ ಮಹೇಶ್ವರನು ಈಗ ಒಂದು ಯೋಜನೆಯನ್ನು ರೂಪಿಸಿದನು. ಆತನು ರಾಜನಿಗೆ, ಮಹಾರಾಜರೇ, ನೀವು ಆದಷ್ಟು ಬೇಗ ಒಂದು ದೃಢವಾದ ಹೆಜ್ಜೆ ಇಡಬೇಕು. ರಾಣಿ ಮತ್ತು ಸಾಧುವಿನ ಚಾಣಾಕ್ಷ ನಡೆಯನ್ನು ಕೊನೆಗಾಣಿಸಲು ನಾವು ಗುಪ್ತ ರೀತಿಯಲ್ಲಿ ಕಾರ್ಯಾಚರಣೆ ನಡೆಸಬೇಕು. ಮಹಾರಾಜರೇ, ನಾವು ಸಾಧು ಹಾಗೂ ಮಹಾರಾಣಿಯ ಮಾತುಗಳನ್ನು ಒಪ್ಪಿದ್ದೇವೆ ಎಂದು ಪ್ರಕಟಿಸಲು ನಾವು ಬೇರೆ ಯಾರನ್ನಾದರೂ ಅಂತಃಪುರದ ಒಳಗೆ ಕಳುಹಿಸಬೇಕು. ಅದಕ್ಕೂ ಮೊದಲು ಅವರ ಈ ಗುಪ್ತ ಷಡ್ಯಂತ್ರವು ನಮಗೆ ಗೊತ್ತೇ ಇಲ್ಲ ಎನ್ನುವ ಹಾಗೆ ನಾವು ಅವರ ಮುಂದೆ ನಾಟಕವಾಡಬೇಕು. ಆನಂತರ ನಾವು ಅವರ ಆತ್ಮವಿಶ್ವಾಸವನ್ನು ಚೂರು ಚೂರು ಮಾಡಲು ನಾವು ಈ ರೀತಿಯ ಹೆಜ್ಜೆಯನ್ನು ಇಡಬೇಕು. ರಾಜ ವಿಕ್ರಮಾದಿತ್ಯನು ಮಹೇಶ್ವರ ಹೇಳಿದ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡನು ಮತ್ತು ಅವನ ಇಡೀ ಯೋಜನೆಯನ್ನು ಒಪ್ಪಿಕೊಂಡನು. ಈಗ ಮಹೇಶ್ವರನು ಅಂತಃಪುರದ ಒಳಗೆ ಇನ್ನೊಬ್ಬ ಗುಪ್ತಚರನನ್ನು ನೇಮಿಸಿದನು. ಆ ಗುಪ್ತಚರನಿಗೆ ರಾಣಿ ಹಾಗೂ ಸಾಧುವಿನ ನಡುವೆ ನಡೆಯುವ ಎಲ್ಲ ಕಾರ್ಯಚಟುವಟಿಕೆಗಳ ಮೇಲೆ ಗಮನವಿಡಲು ಸೂಚಿಸಿದನು. ಈಗ ಸಾಧು ಅಂಬಿಕಾನಂದನ ಮತ್ತು ರಾಣಿ ಸೌಮ್ಯರ ಷಡ್ಯಂತ್ರವು ಇನ್ನೂ ಆಳವಾಗುತ್ತಾ ಸಾಗಿತ್ತು.
ರಾಣಿಯು ತಾನು ಗರ್ಭವತಿಯಾದ ನಂತರವೂ ಸಾಧುವಿನಿಂದ ಅದನ್ನು ಮುಚ್ಚಿಡಲಿಲ್ಲ. ಬದಲಾಗಿ ತಾನು ಈ ರಾಜ್ಯದ ಸಿಂಹಾಸನವನ್ನು ವಶಪಡಿಸಿಕೊಳ್ಳಲು ಇದೊಂದು ತನಗೆ ಇರುವ ಒಂದು ಮಹತ್ವವಾದ ಪ್ರತೀಕ ಎಂದುಕೊಂಡಳು. ಸಾಧುವು ಅವಳ ಮನಸ್ಸಿನಲ್ಲಿ ಈ ಮಗು ಕೇವಲ ಮಗುವಲ್ಲ, ಬದಲಾಗಿ ರಾಜ್ಯದ ಭವಿಷ್ಯವಾಗಿದೆ ಎಂದು ಇನ್ನೂ ಆಳವಾಗಿ ರಾಣಿಗೆ ಭರವಸೆ ತುಂಬಿದನು. ಈಗ ಅವರಿಬ್ಬರೂ ಸೇರಿ ಈ ರಾಜ್ಯವನ್ನು ವಶಪಡಿಸಿಕೊಳ್ಳಲು ಇನ್ನೂ ಘಾತಕವಾದ ನಿರ್ಧಾರವನ್ನು ಕೈಗೊಳ್ಳಲು ಪ್ರಾರಂಭಿಸಿದರು. ಈಗ ಸಾಧುವು ರಾಣಿಯಲ್ಲಿ ಹೇಳಿದನು, ನಿನ್ನ ಮಗನು ಈ ಸಾಮ್ರಾಜ್ಯದ ಭವಿಷ್ಯವಾಗಿದೆ. ನಾವಿಬ್ಬರು ಸೇರಿ ಈ ರಾಜ್ಯವನ್ನು ರಾಜ್ಯಭಾರ ಮಾಡೋಣ. ಈಗ ರಾಜ ವಿಕ್ರಮಾದಿತ್ಯನನ್ನು ನೀನು ಮರೆತು ಬಿಡು. ಮಹಾರಾಣಿಯು ಸಾಧುವಿನ ಎಲ್ಲ ಮಾತುಗಳನ್ನು ಒಪ್ಪಿಕೊಂಡಳು ಮತ್ತು ಅವನನ್ನು ಮುಕ್ತವಾದ ಮನಸ್ಸಿನಿಂದ ತನ್ನ ಮಾರ್ಗದರ್ಶಕನೆಂದು ಒಪ್ಪಿಕೊಂಡಳು. ಅಂತಃಪುರದಲ್ಲಿ ಗುಪ್ತವಾಗಿ ಕುಳಿತು ರಾಣಿ ಹಾಗೂ ಸಾಧುವಿನ ಸಂಭಾಷಣೆಯನ್ನು ಕೇಳಿಸಿಕೊಳ್ಳುತ್ತಿರುವ ಗುಪ್ತಚರನು ಈಗ ಇನ್ನೊಂದು ಮಹತ್ವಪೂರ್ಣವಾದ ಸಂದೇಶವನ್ನು ಮಹೇಶ್ವರನಿಗೆ ಕಳುಹಿಸಿದನು. ಆ ಗುಪ್ತಚರನು ಮಹೇಶ್ವರನಲ್ಲಿ ಹೇಳಿದನು, ರಾಣಿ ಹಾಗೂ ಸಾಧು ಇಬ್ಬರೂ ಒಂದು ಗುಪ್ತ ಸಂಭಾಷಣೆಯನ್ನು ನಡೆಸಿದ್ದರು. ಅದರಲ್ಲಿ ಅವರಿಬ್ಬರು ಸೇರಿ ರಾಜನನ್ನು ಕೊನೆಗಾಣಿಸುವುದು ಹಾಗೂ ಇಡೀ ರಾಜ್ಯದ ಮೇಲೆ ತಮ್ಮ ಹಕ್ಕನ್ನು ಸ್ಥಾಪಿಸುವ ಯೋಜನೆಯನ್ನು ರೂಪಿಸಿದ್ದಾರೆ. ಗುಪ್ತಚರನು ಇನ್ನು ಮುಂದೆ ಹೋಗಿ ಹೇಳಿದನು, ಇದಕ್ಕೆ ರಾಣಿಯು ಸಾಧುವಿನಲ್ಲಿ ಹೇಳಿದಳು, ಒಂದು ವೇಳೆ ರಾಜ ವಿಕ್ರಮಾದಿತ್ಯನು ಈಗಲೂ ಜೀವಂತವಾಗಿದ್ದರೆ ಅವನು ತಮ್ಮ ಮಹದಾಸೆಗೆ ಅಡ್ಡಗಾಲು ಹಾಕಬಹುದು. ಮಹೇಶ್ವರನು ರಾಜ ವಿಕ್ರಮಾದಿತ್ಯನಿಗೆ ಇದೆಲ್ಲದರ ಮಾಹಿತಿಯನ್ನು ನೀಡಿದನು. ಈಗ ರಾಜನು ರಾಣಿ ಹಾಗೂ ಸಾಧುವಿನ ತೆರೆಮರೆಯ ಷಡ್ಯಂತ್ರವನ್ನು ಬೆಳಕಿಗೆ ತರಬೇಕೆಂದು ನಿರ್ಧರಿಸಿದನು. ಆದರೆ ರಾಜನ ಶಾರೀರಿಕ ಸ್ಥಿತಿಯು ಎಷ್ಟೊಂದು ಹಾಳಾಗಿತ್ತು ಎಂದರೆ ಇದೆಲ್ಲವನ್ನು ಈಗ ಅವನೊಬ್ಬನಿಂದ ಮಾಡಲು ಸಾಧ್ಯವಿರಲಿಲ್ಲ. ಅವನು ಮಹೇಶ್ವರನಲ್ಲಿ ಹೇಳಿದನು, ಮಹೇಶ್ವರ, ಈಗ ನಾವು ಅವರನ್ನು ಎದುರಿಸುವ ಸಮಯ ಕೂಡಿ ಬಂದಿದೆ. ನಾವು ಈ ಕೆಲಸವನ್ನು ಜೊತೆಯಾಗಿ ಮಾಡೋಣ. ಸಾಧು ಅಂಬಿಕಾನಂದ ರಾಜ ವಿಕ್ರಮಾದಿತ್ಯನು ಈಗ ಸಂಪೂರ್ಣವಾಗಿ ಸೋತು ಹೋಗಿದ್ದಾನೆ ಎಂದು ನಂಬಿದ್ದನು. ಅಂಬಿಕಾನಂದ ಮತ್ತು ರಾಣಿಯು ಇಬ್ಬರೂ ಈಗ ರಾಜ್ಯಭಾರ ಮಾಡಲು ರಾಜ್ಯವನ್ನು ವಶಪಡಿಸಿಕೊಳ್ಳಲು ತುದಿಗಾಲಲ್ಲಿ ನಿಂತಿದ್ದರು. ಆಗ ಸಾಧು ರಾಣಿಯಲ್ಲಿ ಹೇಳಿದನು, ಈಗ ರಾಜ ವಿಕ್ರಮಾದಿತ್ಯನನ್ನು ಯಾರೂ ಉಳಿಸಲು ಸಾಧ್ಯವಿಲ್ಲ. ನಾವಿಬ್ಬರು ಸೇರಿ ರಾಜ್ಯದ ಮುಂದಿನ ರಾಜ ಪ್ರತಿನಿಧಿಗಳಾಗುತ್ತೇವೆ. ಸಾಧು ಹಾಗೂ ರಾಣಿಯ ಯೋಜನೆ ಎಲ್ಲಿಗೆ ಬಂದು ತಲುಪಿತು ಎಂದರೆ ಈಗ ಅವರು ರಾಜ ವಿಕ್ರಮಾದಿತ್ಯನನ್ನು ಸಂಪೂರ್ಣವಾಗಿ ಪಟ್ಟದಿಂದ ಕೆಳಗಿಳಿಸಿ ಅವರ ಮಗು ರಾಜನಾಗುವಂತೆ ಯೋಜನೆಯನ್ನು ರೂಪಿಸಿದ್ದರು. ಈಗ ಮಹಾರಾಜನು ತನ್ನ ಸಾವಿನ ಕೊನೆಯ ಅಂಚಿಗೆ ಬಂದು ತಲುಪಿದ್ದನು. ಆದರೆ ಮಹಾರಾಜನು ಈಗ ತನ್ನ ಎಲ್ಲ ಶಕ್ತಿಯನ್ನು ಉಪಯೋಗಿಸಿ ಒಂದು ಕೊನೆಯ ಹೆಜ್ಜೆಯನ್ನು ಇಡಲು ತಯಾರಾದನು. ರಾಜನಿಗೆ ಗೊತ್ತಿತ್ತು, ಈ ಸಮಯದಲ್ಲಿ ತಾನು ಒಂದು ದೊಡ್ಡ ಹೆಜ್ಜೆಯನ್ನು ಇಡದೆ ಹೋದರೆ ಅವನ ರಾಜ್ಯದ ಸ್ಥಿತಿಯು ಎಂದೆಂದಿಗೂ ಅಪಾಯದಲ್ಲಿ ಸಿಲುಕುವುದು. ಆಗ ಮಹೇಶ್ವರನು ರಾಜನಲ್ಲಿ ಹೇಳಿದನು, ಮಹಾರಾಜರೇ, ಈಗ ಈ ಷಡ್ಯಂತ್ರವು ಮುನ್ನಡೆಗೆ ಬಂದಿದೆ. ಒಂದು ವೇಳೆ ನಾವಿದನ್ನು ತಡೆಯದೆ ಹೋದರೆ ನಮ್ಮ ರಾಜ್ಯವು ನಮ್ಮ ಕೈಯಿಂದ ತಪ್ಪಿ ಹೋಗುತ್ತದೆ. ಆಗ ರಾಜನು ಒಂದು ದೀರ್ಘವಾದ ನಿಟ್ಟುಸಿರನ್ನು ತೆಗೆದುಕೊಂಡನು. ಮಹೇಶ್ವರನಲ್ಲಿ ಹೇಳಿದನು, ನಾವು ಈ ಷಡ್ಯಂತ್ರವನ್ನು ಕೊನೆಗಾಣಿಸೋಣ. ಇದಕ್ಕಾಗಿ ನನ್ನ ಪ್ರಾಣವನ್ನು ಬೇಕಾದರೂ ನೀಡುತ್ತೇನೆ. ರಾಜ ವಿಕ್ರಮಾದಿತ್ಯನು ಪ್ರಜೆಗಳ ಮನದಲ್ಲಿ ಒಬ್ಬ ಶಕ್ತಿಶಾಲಿ ಹಾಗೂ ನ್ಯಾಯಪ್ರಿಯ ರಾಜನೆಂದು ಹೆಸರುವಾಸಿಯಾಗಿದ್ದನು. ವಾಸ್ತವದಲ್ಲಿ ಎಲ್ಲರೂ ಯೋಚಿಸುವ ಹಾಗೆ ರಾಜನು ಅಷ್ಟೊಂದು ಅಸಹಾಯಕ ಹಾಗೂ ನಿಶಕ್ತನಾಗಿರಲಿಲ್ಲ. ಇದೆಲ್ಲವೂ ಸಾಧು ಮತ್ತು ರಾಣಿಯ ಷಡ್ಯಂತ್ರದ ಪ್ರತಿಫಲವಾಗಿತ್ತು. ವಾಸ್ತವದಲ್ಲಿ ಮೋಸದಿಂದ ರಾಜನನ್ನು ಅನಾರೋಗ್ಯ ಪೀಡಿತನನ್ನಾಗಿ ಮಾಡಲಾಗಿತ್ತು. ಇದರಿಂದ ಸಾಧುವು ರಾಣಿಯೊಂದಿಗೆ ಸಂಬಂಧ ಬೆಳೆಸಲು ಮತ್ತು ಅವಳನ್ನು ಗರ್ಭವತಿಯನ್ನಾಗಿ ಮಾಡಲು ಸಾಧ್ಯವಾಯಿತು. ಇದು ಸಾಧು ಅಂಬಿಕಾನಂದನ ಒಂದು ಷಡ್ಯಂತ್ರವಾಗಿತ್ತು. ರಾಣಿಯೊಂದಿಗೆ ಸೇರಿ ರಾಜನನ್ನು ತಮ್ಮ ಜಾಲದಲ್ಲಿ ಬೀಳುವಂತೆ ಮಾಡಿದ್ದನು. ಸಾಧುವಿಗೆ ಗೊತ್ತಿತ್ತು, ರಾಣಿಯನ್ನು ಗರ್ಭವತಿ ಮಾಡಿದ ನಂತರವೇ ತನ್ನ ಷಡ್ಯಂತ್ರಕ್ಕೆ ಒಂದು ಅಂತಿಮ ರೂಪ ದೊರೆಯುತ್ತದೆ ಎಂದು. ಆದರೆ ಸಾಧುವು ಈ ಷಡ್ಯಂತ್ರವನ್ನು ಎಷ್ಟೊಂದು ಗುಪ್ತ ಹಾಗೂ ಪ್ರಭಾವಶಾಲಿಯಾಗಿ ರೂಪಿಸಿದನು ಎಂದರೆ ರಾಜ ವಿಕ್ರಮಾದಿತ್ಯನಿಗೂ ಕೂಡ ಇದನ್ನು ಅರ್ಥ ಮಾಡಿಕೊಳ್ಳಲು ಅವಕಾಶವನ್ನೇ ನೀಡಲಿಲ್ಲ. ಸಾಧು ರಾಜ ವಿಕ್ರಮಾದಿತ್ಯನನ್ನು ಅನಾರೋಗ್ಯ ಪೀಡಿತನಾಗುವಂತೆ ಮಾಡಿದ್ದನು. ಸಾಧು ತನ್ನ ತಂತ್ರ ಮಂತ್ರವನ್ನು ಬಳಸಿ ರಾಜನ ದೇಹದಲ್ಲಿ ಎಂತಹ ಕಾಯಿಲೆ ಉಂಟು ಮಾಡಿದನೆಂದರೆ ಇದಕ್ಕೂ ಮೊದಲು ಅಂಥ ಯಾವುದೇ ಕಾಯಿಲೆ ರಾಜನಿಗೆ ಇರಲಿಲ್ಲ. ರಾಜನಿಗೆ ಆ ಕಾಯಿಲೆಯು ಎಷ್ಟೊಂದು ಗಂಭೀರವಾಗಿ ಹರಡಿತು ಎಂದರೆ ಯಾವುದೇ ರಾಜ್ಯ ವೈದ್ಯರು ಕೂಡ ಇದನ್ನು ಗುಣಪಡಿಸಲು ಸಾಧ್ಯವಾಗಲಿಲ್ಲ. ರಾಣಿಯು ಸಾಧುವಿನ ನಿರ್ದೇಶನವನ್ನು ಪಾಲಿಸುತ್ತಾ ನಿಧಾನವಾಗಿ ರಾಜನು ಅಶಕ್ತನಾಗಲಿ ನಿತ್ರಾಣನಾಗಲಿ ಕೊನೆಗೆ ತನ್ನ ಮೇಲೆ ತನ್ನ ನಿಯಂತ್ರಣವನ್ನು ಕಳೆದುಕೊಳ್ಳಲಿ ಎಂದು ಅವಳ ಆಸೆಯಾಗಿತ್ತು. ಈಗ ರಾಜ ವಿಕ್ರಮಾದಿತ್ಯನಿಗೆ ತನ್ನ ದೇಹದ ನಿತ್ರಾಣದ ಬಗ್ಗೆ ಅರಿವಾಯಿತು. ಆದರೆ ಮಹಾರಾಜನು ಇದೆಲ್ಲವೂ ಸಾಧು ಹಾಗೂ ರಾಣಿಯ ಷಡ್ಯಂತ್ರದ ಫಲವಾಗಿತ್ತು ಎಂಬುದು ರಾಜನಿಗೆ ಗೊತ್ತಿರಲಿಲ್ಲ. ಯಾವಾಗ ರಾಜ ವಿಕ್ರಮಾದಿತ್ಯನ ದೇಹವು ಸಂಪೂರ್ಣವಾಗಿ ನಿತ್ರಾಣವಾಯಿತೋ ರಾಣಿ ಸಾಧುವಿನೊಂದಿಗೆ ಸೇರಿ ಒಂದು ಗುಪ್ತ ರಾತ್ರಿಯನ್ನು ಕಳೆದಳೋ ಈ ರಾತ್ರಿಯು ರಾಜನಿಗೆ ಒಂದು ದೊಡ್ಡ ಬದಲಾವಣೆ ಕಾರಣವಾಗಿ ರೂಪುಗೊಂಡಿತು. ರಾಣಿಯು ಗರ್ಭವತಿಯಾದ ನಂತರ ಸಾಧು ತನ್ನ ಇಡೀ ಯೋಜನೆಯನ್ನು ಅದೃಶ್ಯದ ರೂಪದಲ್ಲಿ ಪೂರ್ಣಗೊಳಿಸಿದನು.
ರಾಣಿ ಹಾಗೂ ಸಾಧುವಿನ ಮಧ್ಯೆ ಇಂಥ ಘಟನೆ ನಡೆದಿದೆ ಎಂದು ಯಾರಿಗೂ ಗೊತ್ತಾಗಲಿಲ್ಲ, ಏಕೆಂದರೆ ರಾಣಿ ಇದನ್ನು ತುಂಬ ರಹಸ್ಯವಾಗಿಟ್ಟಿದ್ದಳು. ಆಗ ಸಾಧು ರಾಣಿಯಲ್ಲಿ ಹೇಳಿದನು, ನಮ್ಮ ಮಗು ಈ ಷಡ್ಯಂತ್ರದ ಒಂದು ಮಹತ್ವಪೂರ್ಣ ಭಾಗವಾಗಿರುತ್ತದೆ. ಈಗ ನಾನು ಮತ್ತು ನೀನು ಇಬ್ಬರು ಸೇರಿ ಈ ರಾಜ್ಯವನ್ನು ನಮ್ಮ ವಶಕ್ಕೆ ತೆಗೆದುಕೊಳ್ಳೋಣ. ಮಹಾರಾಣಿ ಈ ಮೊದಲೇ ಸಾಧುವಿನ ಮೋಡೆಗೆ ಮರುಳಾಗಿದ್ದಳು. ಅವಳು ಇದಕ್ಕೆ ಮರು ಮಾತನಾಡದೆ ತನ್ನ ಸಹಮತಿಯನ್ನು ವ್ಯಕ್ತಪಡಿಸಿದಳು. ಅವಳು ಸಾಧುಗೆ ತಾನು ಇಡೀ ರಾಜ್ಯವನ್ನು ತನ್ನ ಮಗನಿಗೆ ಒಪ್ಪಿಸುತ್ತೇನೆ ಎಂದು ವಚನ ನೀಡಿದಳು. ಇದರಿಂದ ನಾವಿಬ್ಬರು ಈ ರಾಜ್ಯವನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳಬಹುದು. ರಾಜ ವಿಕ್ರಮಾದಿತ್ಯ ಈಗ ತುಂಬ ಅಶಕ್ತ ಹಾಗೂ ಅಸಮರ್ಥನಾಗಿದ್ದಾನೆ. ಆಕಸ್ಮಿಕವಾಗಿ ಅವನು ಒಂದು ದಿನ ಮಹೇಶ್ವರನನ್ನು ಭೇಟಿಯಾಗಲು ಬಂದನು ಮತ್ತು ಹೇಳಿದನು, ಮಹೇಶ್ವರ, ಯಾವುದೋ ಒಂದು ಅಚಾತುರ್ಯವಾಗುತ್ತಿದೆ ಎಂದು ನನಗೆ ಅನಿಸುತ್ತಿದೆ. ನಾನು ಮೊದಲಿನಂತೆ ಶಕ್ತಿಶಾಲಿಯಂತೆ ತೋರುತ್ತಿಲ್ಲ. ಯಾರು ನನ್ನ ವಿರುದ್ಧ ಷಡ್ಯಂತ್ರವನ್ನು ರೂಪಿಸಿದ್ದಾರೆ ಎಂದು ನನಗೆ ಹೆದರಿಕೆಯಾಗುತ್ತಿದೆ. ಎಲ್ಲ ಸತ್ಯವನ್ನು ತಿಳಿದ ಮಹೇಶ್ವರನು ರಾಜನಲ್ಲಿ ಸಂಪೂರ್ಣವಾಗಿ ಸತ್ಯವನ್ನು ಹೇಳಲು ಅವನಿಗೆ ಧೈರ್ಯ ಬರಲಿಲ್ಲ. ಆದರೆ ರಾಜನ ಸಂದೇಹವನ್ನು ಗಮನದಲ್ಲಿ ಇಟ್ಟುಕೊಂಡು ನಿಧಾನವಾಗಿ ಇದನ್ನು ರಾಜನಲ್ಲಿ ಹೇಳಬೇಕೆಂದು ಅಂದುಕೊಂಡನು. ಇದೆಲ್ಲವೂ ಅವರ ಷಡ್ಯಂತ್ರದ ಫಲವಾಗಿತ್ತು. ಒಂದು ರಾತ್ರಿ ಗುಪ್ತಚರನು ರಾಣಿ ಹಾಗೂ ಸಾಧು ಇಬ್ಬರು ಗುಪ್ತ ಸಮಾಲೋಚನೆಯಲ್ಲಿ ತೊಡಗಿಕೊಂಡಿರುವುದನ್ನು ನೋಡಿದನು. ಇಬ್ಬರೂ ತಮ್ಮ ಭವಿಷ್ಯ ಹಾಗೂ ಯೋಜನೆಯ ಬಗ್ಗೆ ಚರ್ಚೆ ಮಾಡುತ್ತಿದ್ದರು. ರಾಣಿಯು ಸಾಧುವಿನಲ್ಲಿ ಹೇಳಿದಳು, ರಾಜ ವಿಕ್ರಮಾದಿತ್ಯನು ಈಗ ನಮಗೇನು ಅಪಾಯ ಉಂಟು ಮಾಡಲು ಸಾಧ್ಯವಿಲ್ಲ. ನಮ್ಮ ಮಗು ಈ ರಾಜ್ಯದ ವಾರಸುದಾರನಾಗುತ್ತಾನೆ. ಗುಪ್ತಚಾರನು ಇದೆಲ್ಲವನ್ನು ಮಹೇಶ್ವರನಿಗೆ ಹೇಳಿದಾಗ ಮಹೇಶ್ವರನು ಎಲ್ಲವನ್ನೂ ರಾಜನಿಗೆ ಹೇಳಲು ತೀರ್ಮಾನಿಸಿದನು. ಈಗ ರಾಜನಿಗೆ ಎಲ್ಲವೂ ಅರ್ಥವಾಯಿತು. ತನ್ನ ವಿರುದ್ಧ ರಚಿಸಿದ ಷಡ್ಯಂತ್ರದಲ್ಲಿ ತನ್ನನ್ನು ನಿಶಕ್ತನನ್ನಾಗಿ ಮಾಡುವುದು ಮತ್ತು ರಾಣಿಯನ್ನು ಗರ್ಭವತಿಯನ್ನಾಗಿ ಮಾಡುವುದು ಅದರ ಭಾಗವಾಗಿತ್ತು. ಈಗ ರಾಜ ವಿಕ್ರಮಾದಿತ್ಯನು ಸಂಪೂರ್ಣ ಸತ್ಯವನ್ನು ತಿಳಿದು ಮಹೇಶ್ವರನಲ್ಲಿ ಹೇಳಿದನು, ಮಹೇಶ್ವರ, ಇದು ಎಷ್ಟೊಂದು ಅಪಾಯಕಾರಿಯಾಗಿದೆ ಎಂದರೆ ಇದನ್ನು ಈಗಲೇ ಕೊನೆಗಾಣಿಸಬೇಕು. ನನ್ನ ಶಕ್ತಿಯನ್ನು ನಾನು ಮತ್ತೊಮ್ಮೆ ಜಾಗ್ರತೆಗೊಳಿಸಿಕೊಳ್ಳುತ್ತೇನೆ. ನಾನು ಈ ರಹಸ್ಯವನ್ನು ಮುನ್ನೆಲೆಗೆ ತರಬೇಕು. ಸಾಧು ಹಾಗೂ ರಾಣಿಯ ಪ್ರತಿಯೊಂದು ಹೆಜ್ಜೆಗೂ ಕಠಿಣವಾದ ಶಿಕ್ಷೆಯನ್ನು ವಿಧಿಸಬೇಕು. ರಾಜ ವಿಕ್ರಮಾದಿತ್ಯನು ಈಗ ಸಂಪೂರ್ಣವಾಗಿ ಸತ್ಯವನ್ನು ತಿಳಿದುಕೊಂಡಿದ್ದನು. ಅವನಿಗೆ ಗೊತ್ತಿತ್ತು, ಇದು ತುಂಬ ಕಠಿಣವಾದ ಸಮಯವಾಗಿದೆ. ಈ ಸಮಯದಲ್ಲಿ ನಾನು ನನ್ನ ಶಕ್ತಿಯನ್ನು ಸರಿಯಾಗಿ ಬಳಸಿಕೊಂಡರೆ ಮಾತ್ರ ನಾನು ಕಳೆದುಕೊಂಡ ಎಲ್ಲವನ್ನೂ ಮರಳಿ ಪಡೆಯಲು ಸಾಧ್ಯ. ಈಗ ರಾಜನು ಮನಸ್ಸು ಮಾಡಿದರೆ ರಾಣಿ ಹಾಗೂ ಸಾಧುವಿನ ಷಡ್ಯಂತ್ರವನ್ನು ಬಯಲಿಗೆ ಎಳೆಯಬಹುದಾಗಿತ್ತು. ಆಗ ರಾಜ ಮಹೇಶ್ವರನಲ್ಲಿ ಹೇಳಿದನು, ಮಹೇಶ್ವರ, ನಾನು ನನ್ನ ಕಳೆದುಕೊಂಡ ಶಕ್ತಿಯನ್ನು ಮರಳಿ ಪಡೆಯಲು ಬಯಸಿದ್ದೇನೆ. ನಾನು ಸಾಧು ಹಾಗೂ ರಾಣಿಯನ್ನು ಅವರು ರಚಿಸಿದ ಜಾಲದಲ್ಲಿ ಸಿಕ್ಕಿ ಹಾಕಿಸುವಂತಹ ಒಂದು ಮಹತ್ತರವಾದ ಯೋಜನೆಯನ್ನು ರೂಪಿಸಬೇಕಾಗಿದೆ. ಈಗ ನಾವು ಅವರ ಮುಂದೆ ಸೋಲುತ್ತಿದ್ದೇವೆ ಎಂದು ತೋರಿಸಿಕೊಳ್ಳೋಣ. ಅವರು ತಾವು ಆಡುತ್ತಿರುವ ಆಟವು ತಮ್ಮಂತೆ ನಡೆಯುತ್ತಿದೆ ಎಂದು ಅಂದುಕೊಳ್ಳಬೇಕು. ಮಹೇಶ್ವರನು ಈ ರಾಜನ ಈ ಮಾತುಗಳನ್ನು ಕೇಳಿ ಒಂದು ದೀರ್ಘವಾದ ಯೋಚನೆಯಲ್ಲಿ ಮುಳುಗಿದನು. ಒಂದು ದೀರ್ಘವಾದ ನಿಟ್ಟುಸಿರು ಬಿಟ್ಟನು ಮತ್ತು ನಿಧಾನವಾಗಿ ಹೇಳಿದನು, ಮಹಾರಾಜರೇ, ನಿಮ್ಮ ಸ್ಥಿತಿ ಎಷ್ಟೊಂದು ಗಂಭೀರವಾಗಿದೆ ಎಂದರೆ ಇದಕ್ಕಾಗಿ ನಾವು ರಣನೀತಿಯನ್ನು ರಚಿಸುವ ಅವಶ್ಯಕತೆ ಇದೆ. ನೀವು ಸಂಪೂರ್ಣವಾಗಿ ಸೋತು ಹೋಗಿದ್ದೀರಿ ಎಂದು ಅವರಿಗೆ ಮೊದಲು ಮನದಟ್ಟಾಗುವಂತೆ ಮಾಡಬೇಕು. ಇದಾದ ಮೇಲೆ ಅವರು ತಮ್ಮ ಸಂಪೂರ್ಣ ಶಕ್ತಿಯನ್ನು ತೋರಿಸುತ್ತಿರುವಾಗ ಅದಕ್ಕೆ ವಿರುದ್ಧವಾಗಿ ನಮ್ಮ ಸಂಪೂರ್ಣ ಶಕ್ತಿಯನ್ನು ತೋರಿಸಬೇಕು. ಈಗ ರಾಜ ವಿಕ್ರಮಾದಿತ್ಯನು ಮಹೇಶ್ವರನ ಮಾತಿಗೆ ಸರಿ ಎಂದು ತಲೆದೂಗಿಸಿದನು. ಇದಕ್ಕೆ ರಾಜನು ತಾನು ವಿಶ್ವಾಸವಿಡುವ ತನ್ನ ಆಸ್ಥಾನದ ಮಂತ್ರಿಗಳನ್ನು ಮತ್ತು ಸೈನ್ಯಾಧಿಕಾರಿಗಳನ್ನು ಕರೆದನು. ಎಲ್ಲರೂ ಅಂತಃಪುರದ ಸುರಕ್ಷತೆಯನ್ನು ಹೆಚ್ಚಿಸಬೇಕು ಮತ್ತು ಸಾಧು ಹಾಗೂ ರಾಣಿ ನಡುವೆ ಯಾವುದೇ ಭೇಟಿ ಏರ್ಪಡದಂತೆ ನೋಡಿಕೊಳ್ಳಬೇಕು. ಮತ್ತು ತನ್ನ ದರ್ಬಾರಿನಲ್ಲಿ ಮಹಾರಾಜನು ಒಂದು ಸುಳ್ಳು ಸುದ್ದಿಯನ್ನು ಹರಿಬಿಟ್ಟನು. ಮಹಾರಾಜರು ಈಗ ಸಂಪೂರ್ಣ ಅಶಕ್ತರಾಗಿದ್ದಾರೆ. ಆದಷ್ಟು ಬೇಗ ಅವರ ಕೊನೆಯ ಕಾಲ ಸಮೀಪಿಸುತ್ತಿದೆ. ಈ ಸುದ್ದಿಯು ಇಡೀ ರಾಜ್ಯದಲ್ಲಿ ಒಂದು ಕೋಲಾಹಲವನ್ನು ಸೃಷ್ಟಿಸಿತು. ರಾಜ ವಿಕ್ರಮಾದಿತ್ಯನು ತುಂಬ ಚಾಣಾಕ್ಷತನದಿಂದ ಈ ಹೆಜ್ಜೆಯನ್ನು ಇಟ್ಟಿದ್ದ. ತಾನು ಬೇಕಂತಲೇ ಅಶಕ್ತನಾಗಿದ್ದೇನೆ ಎಂದು ತೋರಿಸಿಕೊಂಡನು. ರಾಣಿ ಹಾಗೂ ಸಾಧು ಇಬ್ಬರು ಈಗ ತಾವು ತಮ್ಮ ವಿಜಯದೆಡೆಗೆ ಸಮೀಪಿಸುತ್ತಿದ್ದೇವೆ ಎಂದು ಅಂದುಕೊಂಡರು. ರಾಣಿಯು ಗರ್ಭವತಿಯಾದ ನಂತರ ರಾಜನಿಂದ ಸಂಪೂರ್ಣವಾಗಿ ದೂರವಾಗಿದ್ದಳು. ಈಗ ಅವಳು ಸಾಧುವಿನೊಂದಿಗೆ ಸೇರಿ ತನ್ನ ಇಡೀ ಶಕ್ತಿಯನ್ನು ರಾಜ್ಯವನ್ನು ಕಬಳಿಸುವುದಕ್ಕೆ ಬಳಸಿಕೊಂಡಳು. ಆಗ ಸಾಧು ರಾಣಿಯಲ್ಲಿ ಹೇಳಿದನು, ಈಗ ನಾವು ಎಲ್ಲವನ್ನೂ ನಮ್ಮ ಮುಷ್ಟಿಯಲ್ಲಿ ತೆಗೆದುಕೊಳ್ಳೋಣ. ರಾಜ ವಿಕ್ರಮಾದಿತ್ಯನ ಈ ಸ್ಥಿತಿಯನ್ನು ಬಳಸಿಕೊಳ್ಳುವ ಕಾಲ ಒದಗಿ ಬಂದಿದೆ ಎಂದಾಗ ರಾಣಿಯು ತನ್ನ ಷಡ್ಯಂತ್ರಕ್ಕೆ ಇನ್ನೂ ವೇಗವನ್ನು ನೀಡಿದಳು. ಈಗ ರಾಜನ ಅಂತ್ಯ ಸಮೀಪವಾಗಿದೆ ಎಂದು ಅವರಿಗೆ ತುಂಬ ವಿಶ್ವಾಸವಿತ್ತು. ಆದರೆ ರಾಜ ವಿಕ್ರಮಾದಿತ್ಯನು ತನ್ನ ಇಡೀ ಶಕ್ತಿಯನ್ನು ಮುಚ್ಚಿಟ್ಟು ಒಂದು ಗುಪ್ತ ತಂತ್ರಕ್ಕೆ ಮೊರೆ ಹೋದನು. ಇದರಿಂದ ಅವನು ಕಳೆದುಕೊಂಡ ಶಕ್ತಿಯನ್ನು ನಿಧಾನವಾಗಿ ಮರಳಿ ಪಡೆಯತೊಡಗಿದನು. ಮಹೇಶ್ವರನು ಮಹಾರಾಜನಿಗೆ ಹೇಳಿದನು, ಸಾಧುವಿನ ಮಂತ್ರತಂತ್ರದ ಶಕ್ತಿಯು ಮಹಾರಾಜರನ್ನು ನಿಶಕ್ತರನ್ನಾಗಿ ಮಾಡಿತು. ಹಾಗಾಗಿ ರಾಜನು ಇದರ ವಿರುದ್ಧವಾಗಿ ವಿಶೇಷ ತಂತ್ರದ ಉಪಯೋಗವನ್ನು ಮಾಡಿದನು. ಈ ತಂತ್ರವು ಸಾಧು ಹಾಗೂ ರಾಣಿಯ ತಂತ್ರಕ್ಕಿಂತ ಹಲವಾರು ಪಟ್ಟು ಅಧಿಕವಾಗಿತ್ತು.
ಈಗ ಮಹಾರಾಜನು ಮೊದಲಿನಂತೆ ಶಕ್ತಿಶಾಲಿಯಾಗಿ ರೂಪುಗೊಂಡನು. ಅವನ ಶರೀರವು ಮೊದಲಿನಂತೆ ಸಶಕ್ತವಾಯಿತು. ಈಗ ಮತ್ತೊಮ್ಮೆ ಮಹಾರಾಜನಿಗೆ ತನ್ನನ್ನು ತಾನು ಒಬ್ಬ ಮಹಾಯೋಧನಂತೆ ಅನುಭವವಾಯಿತು. ಅವನು ಈಗ ರಣನೀತಿಗೆ ಅಂತಿಮ ರೂಪವನ್ನು ನೀಡಲು ತಯಾರಾಗಿದ್ದನು. ರಾಜ ವಿಕ್ರಮಾದಿತ್ಯನು ಆಗ ಒಂದು ಅಂತಿಮ ಸಭೆಯನ್ನು ಕರೆದನು. ಆ ಸಭೆಯಲ್ಲಿ ಇಡೀ ರಾಜ್ಯದ ಮಂತ್ರಿಗಳು, ಅಧಿಕಾರಿಗಳು ಎಲ್ಲರೂ ಭಾಗವಹಿಸಿದ್ದರು. ರಾಣಿ ಹಾಗೂ ಸಾಧುವನ್ನು ಕೂಡ ಕರೆಯಲಾಯಿತು. ಆದರೆ ಆಕಸ್ಮಿಕವಾಗಿ ರಾಜ ಇಷ್ಟೊಂದು ಸ್ವಸ್ಥ ಹೇಗಾದನು ಎಂದು ಅರ್ಥ ಮಾಡಿಕೊಳ್ಳಲು ಅವರಿಬ್ಬರಿಗೂ ಸಾಧ್ಯವಾಗಲಿಲ್ಲ. ಆಗ ರಾಜನು ಸಭೆಯಲ್ಲಿ ಒಂದು ಘೋಷಣೆ ಮಾಡಿದನು. ಪ್ರಿಯ ಸಭಿಕರೇ, ನಾನು ನಿಮ್ಮೆಲ್ಲರಿಗೂ ಇಂದು ಒಂದು ವಿಷಯವನ್ನು ಹೇಳಲು ಬಯಸಿದ್ದೇನೆ. ನಾನು ನನ್ನ ಅನಾರೋಗ್ಯದ ಬಗ್ಗೆ ನಿಮ್ಮಲ್ಲಿ ಏಕೆ ಸುಳ್ಳು ಹೇಳಬೇಕಾಯಿತು ಎಂದರೆ, ಇದೆಲ್ಲವೂ ನನ್ನ ಒಂದು ಕಾರ್ಯತಂತ್ರದ ಭಾಗವಾಗಿತ್ತು. ಇದರಿಂದ ನಾನು ಸಾಧು ಹಾಗೂ ರಾಣಿಯ ಷಡ್ಯಂತ್ರವನ್ನು ನಿಮ್ಮ ಮುಂದೆ ತೆರೆದಿಡಲು ಸಾಧ್ಯವಾಯಿತು. ರಾಜನ ಈ ಮಾತಿಗೆ ಎಲ್ಲರೂ ಸ್ತಬ್ಧರಾದರು. ರಾಜನು ಮುಂದುವರೆಸಿ ತನ್ನ ಇಡೀ ಯೋಜನೆಯನ್ನು ವಿವರಿಸಿದನು. ರಾಜನು ಹೇಳಿದನು, ಅವರಿಬ್ಬರು ಕುಟಿಲ ಷಡ್ಯಂತ್ರವನ್ನು ರಚಿಸಿದ್ದರು. ಇದರಲ್ಲಿ ರಾಣಿಯನ್ನು ಗರ್ಭವತಿಯನ್ನಾಗಿ ಮಾಡುವುದು ಮತ್ತು ರಾಜನನ್ನು ಮೋಸದಿಂದ ನಿಶಕ್ತನನ್ನಾಗಿ ಮಾಡುವುದು ಸೇರಿತ್ತು. ಈಗ ರಾಣಿ ಹಾಗೂ ಸಾಧುವಿನ ಕಣ್ಣಲ್ಲಿ ಭಯ ಆವರಿಸಿತು, ಏಕೆಂದರೆ ಈಗ ಅವರ ಷಡ್ಯಂತ್ರವು ವಿಫಲವಾಗಿತ್ತು. ರಾಜನು ರಾಣಿ ಹಾಗೂ ಸಾಧು ಇಬ್ಬರನ್ನು ರಾಜ್ಯದ ಅತಿದೊಡ್ಡ ಜೈಲಿಗೆ ಹಾಕಲು ಆದೇಶ ನೀಡಿದನು. ಈಗ ರಾಣಿ ಹಾಗೂ ಸಾಧುವಿನ ಷಡ್ಯಂತ್ರವು ಸಂಪೂರ್ಣವಾಗಿ ವಿಫಲವಾಗಿತ್ತು. ಈಗ ಎಲ್ಲ ಆಸ್ಥಾನದ ಮಂತ್ರಿಗಳು, ವಿದ್ವಾಂಸರು ರಾಜನ ಚಾಣಾಕ್ಷತೆಯನ್ನು ಹೊಗಳಲು ಶುರು ಮಾಡಿದರು. ರಾಜ ವಿಕ್ರಮಾದಿತ್ಯನು ತನ್ನ ಸಾಹಸ ಹಾಗೂ ಶಕ್ತಿಯನ್ನು ಸರಿಯಾದ ಸಮಯದಲ್ಲಿ ಜಾಗೃತಗೊಳಿಸಿದನು. ಇದರಿಂದಾಗಿ ರಾಜನು ತನ್ನ ರಾಜ್ಯವನ್ನು ಉಳಿಸಿಕೊಂಡನು. ಆಗ ರಾಜ ಹೇಳಿದನು, ನನ್ನ ರಾಣಿ ಹಾಗೂ ಒಬ್ಬ ಸಾಧು ನನ್ನ ವಿರುದ್ಧವಾಗಿ ಇಷ್ಟೊಂದು ಷಡ್ಯಂತ್ರ ರಚಿಸುತ್ತಾರೆ ಎಂದು ನಾನು ಎಂದಿಗೂ ಅಂದುಕೊಂಡಿರಲಿಲ್ಲ. ಆದರೆ ಈಗ ನಮ್ಮ ರಾಜ್ಯದ ಸುರಕ್ಷತೆಯನ್ನು ಹೆಚ್ಚಿಸಲು ಕಾಲ ಕೂಡಿ ಬಂದಿದೆ. ಇಂತಹ ವ್ಯಕ್ತಿಗಳನ್ನು ಎಂದಿಗೂ ನಮ್ಮ ರಾಜ್ಯದ ಒಳಗಡೆ ನುಸುಳಲು ಅವಕಾಶ ನೀಡಬಾರದು. ವಿಕ್ರಮಾದಿತ್ಯನ ಈ ಘೋಷಣೆಯಿಂದ ಇಡೀ ದರ್ಬಾರಿನಲ್ಲಿ ಮೌನ ಆವರಿಸಿತು. ಸಾಧು ಹಾಗೂ ರಾಣಿ ಇಬ್ಬರು ತಮ್ಮ ಷಡ್ಯಂತ್ರದ ಕಾರಣದಿಂದಾಗಿ ಎಷ್ಟೊಂದು ಹೆದರಿಕೊಂಡಿದ್ದರು ಎಂದರೆ, ಸಾಧು ಓಡಲು ಪ್ರಯತ್ನಿಸಿದನು. ಆದರೆ ಮಹೇಶ್ವರನು ಮತ್ತು ಆತನ ಸೈನಿಕರು ಸಾಧುವನ್ನು ಹಿಡಿದುಕೊಂಡರು. ಆದರೆ ರಾಣಿಯು ಕೂಡ ಮರುಮಾತನಾಡದೆ ತನ್ನ ಅಪರಾಧವನ್ನು ಒಪ್ಪಿಕೊಂಡಳು. ಅವಳಿಗೀಗ ಅರ್ಥವಾಗಿತ್ತು, ತಾನು ಕೂಡ ರಾಜನಿಗೆ ಇದರ ಬಗ್ಗೆ ಉತ್ತರ ನೀಡಬೇಕಾಗುತ್ತದೆ ಎಂದು ಅಂದುಕೊಂಡಳು. ವಿಕ್ರಮಾದಿತ್ಯನು ಇಬ್ಬರನ್ನು ತನ್ನ ಎದುರಿಗೆ ತಂದು ನಿಲ್ಲಿಸಲು ಹೇಳಿದನು. ಅವರ ಎದುರಿಗೆ ರಾಜನು ಹೇಳಿದನು, ಸಾಧು ಅಂಬಿಕಾನಂದ ಮತ್ತು ರಾಣಿ ಸೌಮ್ಯ, ನೀವು ಮಾಡಿದ ಷಡ್ಯಂತ್ರವು ಈ ರಾಜ್ಯದ ಸಭ್ಯತೆ ಹಾಗೂ ಪ್ರತಿಷ್ಠೆಗೆ ವಿರುದ್ಧವಾಗಿತ್ತು. ನೀವು ನನಗೆ ಹಾಗೂ ನನ್ನ ರಾಜ್ಯದ ಪ್ರಜೆಗಳಿಗೆ ಮೋಸ ಮಾಡಿದ್ದೀರಿ. ನೀವು ಇದಕ್ಕೆ ಪ್ರತಿಫಲವನ್ನು ಅನುಭವಿಸಲೇಬೇಕು. ರಾಜನು ಆದೇಶ ನೀಡಿದನು. ಸಾಧುವನ್ನು ಪಕ್ಕದ ಕಾಡಿನಲ್ಲಿ ನಿರ್ಗತಿಕನನ್ನಾಗಿ ಮಾಡಲಾಯಿತು. ಅಲ್ಲಿ ಅವನು ತನ್ನ ತಂತ್ರ ಮಂತ್ರದ ಶಕ್ತಿಯನ್ನು ಉಪಯೋಗಿಸಲು ಸಾಧ್ಯವಾಗಬಾರದು ಮತ್ತು ರಾಣಿಯನ್ನು ಅಂತಃಪುರದಲ್ಲಿ ಬಂದಿಯನ್ನಾಗಿ ಮಾಡಲಾಯಿತು. ಆದರೆ ಅವಳಿಗೆ ಶಿಕ್ಷೆಯನ್ನು ಕಠಿಣವಾಗಿತ್ತು. ಅವಳು ಮಾಡಿದ ಕೃತ್ಯದಿಂದ ರಾಜನ ಮುಂದೆ ಸಾರ್ವಜನಿಕವಾಗಿ ಅವಳು ಕ್ಷಮೆ ಕೇಳಬೇಕಾಯಿತು. ರಾಣಿಯು ತಾನು ಮಾಡಿದ ಕೃತ್ಯಕ್ಕೆ ಸಂಪೂರ್ಣವಾಗಿ ನಾಚಿಕೆ ಪಟ್ಟುಕೊಂಡಳು. ಎಲ್ಲರ ಮುಂದೆ ಸಾರ್ವಜನಿಕವಾಗಿ ಹೇಳಿದಳು, ಮಹಾರಾಜರೇ, ನೀವು ನನ್ನನ್ನು ತಿರಸ್ಕಾರ ಮಾಡಿದ್ರಿ ಮತ್ತು ನಾನು ಸಾಧುವಿನ ಜಾಲದಲ್ಲಿ ಸಿಲುಕಿ ರಾಜ್ಯದ ವಿರುದ್ಧ ಷಡ್ಯಂತ್ರವನ್ನು ರಚಿಸಿದೆ. ಇದು ನನ್ನ ದೊಡ್ಡ ತಪ್ಪಾಗಿದೆ ಎಂದು ನನಗೀಗ ಅರ್ಥವಾಯಿತು. ದಯವಿಟ್ಟು ನನ್ನ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವ ಒಂದು ಅವಕಾಶವನ್ನು ನೀಡಿ. ರಾಜ ವಿಕ್ರಮಾದಿತ್ಯನು ಮೊದಲಿಗಿಂತಲೂ ತುಂಬ ಬುದ್ಧಿವಂತ ಹಾಗೂ ತಿಳುವಳಿಕೆ ಉಳ್ಳವನಾಗಿದ್ದನು. ಅವನು ಮಹಾರಾಣಿಗೆ ಕ್ಷಮೆಯನ್ನು ನೀಡುವ ನಿರ್ಣಯವನ್ನು ತೆಗೆದುಕೊಂಡನು ಮತ್ತು ರಾಣಿಗೆ ತಂತ್ರ ಮಂತ್ರದಿಂದ ದೂರ ಇರುವ ಶಿಕ್ಷೆಯನ್ನು ನೀಡಲಾಯಿತು. ಅವಳಿಗೆ ರಾಜ್ಯದ ಮಹಿಳೆಯರಿಗೆ ಶಿಕ್ಷಣ ನೀಡುವ ಕಾರ್ಯವನ್ನು ಒಪ್ಪಿಸಲಾಯಿತು, ಏಕೆಂದರೆ ಅವಳ ತಪ್ಪುಗಳಿಂದ ಎಲ್ಲರೂ ಪಾಠ ಕಲಿಯಲಿ ಮತ್ತು ರಾಜ್ಯದ ಯಶಸ್ಸಿಗೆ ಎಲ್ಲರೂ ಯೋಗದಾನ ನೀಡಲಿ ಎಂದು ರಾಣಿಗೆ ಈ ಕೆಲಸವನ್ನು ವಹಿಸಲಾಯಿತು. ಆಗ ರಾಜನು ರಾಣಿಯಲ್ಲಿ ಹೇಳಿದನು, ನಿನ್ನಿಂದ ದೊಡ್ಡ ತಪ್ಪಾಗಿದೆ, ಆದರೆ ಈಗ ನಿನ್ನ ಬಳಿ ಅದನ್ನು ಸರಿಪಡಿಸಿಕೊಳ್ಳಲು ಒಂದು ದೊಡ್ಡ ಅವಕಾಶವಿದೆ. ನಾನು ಈ ರಾಜ್ಯದ ಮಹಿಳೆಯರಿಗಾಗಿ ಏನಾದರೂ ಮಾಡಬೇಕೆಂದು ನಿನ್ನಲ್ಲಿ ಭರವಸೆ ಇಟ್ಟಿದ್ದೇನೆ. ಈಗ ಸಾಧು ಅಂಬಿಕಾನಂದನು ಆತನ ತಂತ್ರಮಂತ್ರದ ಶಕ್ತಿಯನ್ನು ಕಳೆದುಕೊಂಡಿದ್ದನು. ಅವನನ್ನು ದಟ್ಟವಾದ ಕಾಡಿನಲ್ಲಿ ನಿರ್ಗತಿಕನನ್ನಾಗಿ ಮಾಡಲಾಯಿತು. ಅವನು ಈ ಶಿಕ್ಷೆಯನ್ನು ತನ್ನ ಸೋಲು ಎಂದು ತಿಳಿದು ಸ್ವೀಕರಿಸಿದನು. ಆದರೆ ಈಗ ಅವನಿಗೆ ಅರ್ಥವಾಗಿತ್ತು, ತಾನು ಎಂದಿಗೂ ಮರಳಿ ತನ್ನ ಶಕ್ತಿಯನ್ನು ಪಡೆಯಲು ಸಾಧ್ಯವಿಲ್ಲ. ಒಂದು ಕಾಲದಲ್ಲಿ ಅವನ ಆ ಶಕ್ತಿಯು ರಾಜ ವಿಕ್ರಮಾದಿತ್ಯನನ್ನು ನಿಶಕ್ತನನ್ನಾಗಿ ಮಾಡುವಲ್ಲಿ ಸಫಲವಾಗಿತ್ತು. ಈಗ ಅದು ಸಾಧುವಿಗೆ ಒಂದು ಬೋಜವಾಗಿ ಪರಿಣಮಿಸಿತ್ತು. ಸಾಧುವು ಕಾಡಿನಲ್ಲಿ ಒಬ್ಬಂಟಿಯಾಗಿರುವ ನಿರ್ಧಾರ ಮಾಡಿದನು. ಈಗ ಅವನು ತನ್ನ ಹಳೆಯ ತಪ್ಪಿಗಾಗಿ ಮತ್ತು ತನ್ನ ಬಳಿ ಇದ್ದ ಮಂತ್ರತಂತ್ರಗಳ ಬಗ್ಗೆ ಪಶ್ಚಾತ್ತಾಪ ಪಡುತ್ತಿದ್ದನು. ಈಗ ಅವನಿಗೆ ಇದು ಅರ್ಥವಾಗಿತ್ತು, ತನಗಿದ್ದ ಅಸಲಿ ಶಕ್ತಿಯನ್ನು ಸತ್ಯಮಾರ್ಗದಲ್ಲಿ ತೆಗೆದುಕೊಂಡು ಹೋಗಲು ಅಸಮರ್ಥನಾಗಿದ್ದನು. ಆದ್ದರಿಂದ ಈಗ ಅವನು ಆ ಶಕ್ತಿಯನ್ನು ಕಳೆದುಕೊಂಡನು. ಆದರೆ ಈಗ ವಿಕ್ರಮಾದಿತ್ಯನು ಮರಳಿ ತನ್ನ ಶಕ್ತಿಯನ್ನು ಪಡೆದುಕೊಂಡನು. ರಾಜ್ಯದಲ್ಲಿ ಶಾಂತಿ ಹಾಗೂ ಸಮೃದ್ಧಿ ನೆಲೆಸಲು ಮತ್ತು ಸುಧಾರಣೆಯನ್ನು ತರಲು ನಿರ್ಧರಿಸಿದನು.
ಅವನಿಗೆ ಗೊತ್ತಿತ್ತು, ಮನಪೂರ್ವಕವಾಗಿ ಜನರೊಂದಿಗೆ ಇದ್ದು ಅವರ ನೋವು ನಲಿವುಗಳನ್ನು ಅರ್ಥ ಮಾಡಿಕೊಂಡರೆ ಮಾತ್ರ ಜನರ ವಿಶ್ವಾಸವನ್ನು ಗಳಿಸಬಹುದು. ತಕ್ಷಣ ಅವನು ಮಹೇಶ್ವರನನ್ನು ಕರೆದು ಹೇಳಿದನು, ನೀನು ನಮ್ಮ ರಾಜ್ಯದ ವಿರುದ್ಧ ನಡೆದ ಒಂದು ದೊಡ್ಡ ಷಡ್ಯಂತ್ರವನ್ನು ಭೇದಿಸಿದ್ದೀಯಾ. ಈಗ ನಾವು ಮುಂದೆ ಸಾಗಿ ನಮ್ಮ ರಾಜ್ಯದ ಸುಧಾರಣೆಗೆ ಮಹತ್ವದ ಹೆಜ್ಜೆಯನ್ನು ಇಡೋಣ ಮತ್ತು ನಾವು ನಮ್ಮ ಪ್ರಜೆಗಳೊಂದಿಗೆ ಮತ್ತೊಮ್ಮೆ ಸಂಪರ್ಕ ಸಾಧಿಸೋಣ. ಇನ್ನು ಮುಂದೆ ಯಾರೂ ನಮ್ಮ ಅಸಹಾಯಕತೆಯ ಲಾಭವನ್ನು ಪಡೆದುಕೊಳ್ಳಬಾರದು ಎಂಬುದರ ಬಗ್ಗೆ ಸರಿಯಾಗಿ ಗಮನವಿಡಬೇಕು. ಮಹೇಶ್ವರನು ತಲೆಬಗ್ಗಿಸಿ ಹೇಳಿದನು, ಮಹಾರಾಜರೇ, ನಿಮ್ಮ ಶಕ್ತಿ ಹಾಗೂ ಬುದ್ಧಿವಂತಿಕೆಯಿಂದಾಗಿ ನಮ್ಮ ರಾಜ್ಯ ಉಳಿದಿದೆ. ಈಗ ನಾವೆಲ್ಲರೂ ಸೇರಿ ಈ ರಾಜ್ಯಕ್ಕೆ ಒಂದು ಹೊಸ ಭರವಸೆಯನ್ನು ನೀಡೋಣ. ಮಹಾರಾಣಿ ಸೌಮ್ಯ ಮೊದಲೇ ತನ್ನ ತಪ್ಪಿಗಾಗಿ ಪಶ್ಚಾತ್ತಾಪ ಪಡುತ್ತಿದ್ದಳು. ಅವಳು ಈಗ ಒಂದು ಹೊಸ ಭೂಮಿಕೆಯನ್ನು ನಿರ್ವಹಿಸುತ್ತಿದ್ದಳು. ಅವಳು ತನ್ನ ರಾಜ್ಯದ ಮಹಿಳೆಯರಿಗೆ ಶಿಕ್ಷಣ ನೀಡುವ ಕೆಲಸವನ್ನು ಶುರು ಮಾಡಿದಳು. ಕಾಲಕ್ಕೆ ತಕ್ಕಂತೆ ತನ್ನ ಶಕ್ತಿಯನ್ನು ಬಳಸಿಕೊಳ್ಳುವುದು ಎಷ್ಟೊಂದು ಮಹತ್ವಪೂರ್ಣವಾಗಿದೆ ಎಂದು ಅವಳು ಅರಿತುಕೊಂಡಳು. ಈಗ ಅವಳು ತಾನು ಮಾಡಿದ ತಪ್ಪಿನಿಂದ ಪಾಠವನ್ನು ಕಲಿತಿದ್ದಳು. ತನ್ನ ತಪ್ಪನ್ನು ಸುಧಾರಿಸಿಕೊಳ್ಳಲು ತನ್ನನ್ನು ತಾನು ಸಮರ್ಪಿಸಿಕೊಂಡಿದ್ದಳು. ರಾಜ ವಿಕ್ರಮಾದಿತ್ಯನು ಕೂಡ ತನ್ನ ಕಳೆದು ಹೋದ ಶಕ್ತಿಯನ್ನು ಮರಳಿ ಪಡೆದುಕೊಂಡಿದ್ದಲ್ಲದೆ ರಾಜ್ಯದ ಒಳಿತಿಗಾಗಿ ಹಲವಾರು ಸುಧಾರಣೆಗಳನ್ನು ಜಾರಿಗೆ ತಂದನು. ಅವನು ನ್ಯಾಯಾಂಗ ವ್ಯವಸ್ಥೆಯನ್ನು ಸದೃಢಗೊಳಿಸಿದನು. ಭ್ರಷ್ಟಾಚಾರವನ್ನು ಬೇರು ಸಮೇತ ಕಿತ್ತು ಹಾಕಿದನು. ತಾನು ಪ್ರಜೆಗಳ ಜೊತೆಗಿದ್ದೇನೆ ಎಂದು ಅವರಿಗೆ ವಿಶ್ವಾಸ ಮೂಡಿಸಿದನು. ಈಗ ಅವನ ರಾಜ್ಯವು ಮೊದಲಿಗಿಂತ ಸಮೃದ್ಧ ಹಾಗೂ ಖುಷಿಯಿಂದ ತುಂಬಿ ತುಳುಕುತ್ತಿತ್ತು. ಈಗ ರಾಜ ವಿಕ್ರಮಾದಿತ್ಯ ಹಾಗೂ ರಾಣಿ ಸೌಮ್ಯ ಇಬ್ಬರು ಒಂದು ಹೊಸ ಅಧ್ಯಾಯವನ್ನು ಶುರು ಮಾಡಿದ್ದರು. ಈಗ ಅವರು ಜೊತೆಯಾಗಿ ರಾಜ್ಯದ ಪ್ರಗತಿಗಾಗಿ ಕೆಲಸವನ್ನು ಮಾಡುತ್ತಿದ್ದರು. ಏಕೆಂದರೆ ರಾಣಿಯು ತನ್ನ ತಪ್ಪನ್ನು ಸ್ವೀಕಾರ ಮಾಡಿದ್ದಳು. ಈಗ ಅವಳು ಜೀವನದ ಉದ್ದೇಶದೊಂದಿಗೆ ಸರಿಯಾದ ದಿಕ್ಕಿನ ಕಡೆಗೆ ಹೊರಟಿದ್ದಳು. ರಾಜ ವಿಕ್ರಮಾದಿತ್ಯನು ಕೊನೆಯಲ್ಲಿ ಹೇಳಿದನು, ನಾವು ನಮ್ಮ ಶತ್ರುಗಳನ್ನು ಸೋಲಿಸಿದೆವು. ಆದರೆ ಅಸಲಿ ವಿಜಯ ಯಾವುದೆಂದರೆ ನಾವು ಸ್ವತಃ ನಮ್ಮನ್ನು ಸುಧಾರಿಸಿಕೊಳ್ಳುವುದು ಮತ್ತು ನಮ್ಮ ರಾಜ್ಯವನ್ನು ಸುಧಾರಿಸುವುದು. ಅದೇ ನಿಜವಾದ ವಿಜಯವಾಗಿದೆ. ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ಈ ವಿಡಿಯೋವನ್ನು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಇನ್ನೊಂದು ಸುಂದರವಾದ ಜ್ಞಾನವರ್ಧಕ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.